श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम्। ಜಿಜ್ಞಾಸುಗಳೇ, ನಾವುಗಳು ವೇದಾಂತ ಪ್ರಬೋಧ ಎನ್ನುವಂತಹ ಪರಮಾನಂದ ಭಾರತಿ ಸ್ವಾಮಿಗಳವರ ಒಂದು ಗ್ರಂಥವನ್ನು ಇಟ್ಟುಕೊಂಡು ವೇದಾಂತದ ಮೂಲಭೂತ ಸಿದ್ಧಾಂತಗಳನ್ನ ತಿಳಿದುಕೊಳ್ಬೇಕು ಅಂತ ಹೊರಟಿದ್ದೀವಿ. ಅದರಲ್ಲಿ ಪ್ರಪ್ರಥಮವಾಗಿ ಜಗತ್ ಪ್ರಕರಣವನ್ನ ನೋಡಿ ಜಗತ್ತನ್ನು ತಿಳಿದುಕೊಳ್ಬೇಕು ಅಂದ್ರೆ ಕಾರಣ ಸಹಿತ ತಿಳಿದುಕೊಳ್ಳೋದು ನಿಜವಾಗಿ ತಿಳಿದುಕೊಳ್ಳೋದು ಅನ್ನೋದಿಟ್ಕೊಂಡು ಜಗತ್ತಿನ ಕಾರಣ ಏನು ಅಂತ ನೋಡಿದ್ವಿ. ಜಗತ್ತಿನ ಕಾರಣ ಅಭಿನ್ನ ನಿಮಿತ್ತೋಪಾದಾನವಾಗಿ ಬ್ರಹ್ಮ ಎಂಬುದಾಗಿ ನಿಶ್ಚಯಿಸಿದ್ವಿ. ಕಾರ್ಯಕ್ಕೂ ಕಾರಣಕ್ಕೂ ಎಂಥ ಸಂಬಂಧ ಹೇಳಿದ್ವಿ? ಅನನ್ಯತ್ವೇ ಅಪಿ ಕಾರ್ಯ ಕಾರಣಯೋಹೋ ಕಾರ್ಯಸ್ಯ ಕಾರಣಾತ್ಮತ್ವಂ ನತು ಕಾರಣಸ್ಯ ಕಾರ್ಯಾತ್ಮತ್ವಂ ಅನ್ನೋದನ್ನು ಹೇಳಿ ಬ್ರಹ್ಮವು ಈ ಜಗತ್ತಿಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅನ್ನೋದನ್ನು ನಿರ್ಣಯ ಮಾಡಿದ್ವಿ. ಆ ಕಾರ್ಯಕಾರಣ ಅನನ್ಯತ್ವ ನ್ಯಾಯದ ಪ್ರಕಾರ ಜಗತ್ತು ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಆದರೆ ಬ್ರಹ್ಮವು ಜಗತ್ತಿಗಿಂತ ಬೇರೆ ಅನ್ನೋದನ್ನ ಮನದಟ್ಟು ಮಾಡ್ಕೊಂಡ್ವಿ. ಆಮೇಲೆ ಈ ಇಂತಹ ವಿಲಕ್ಷಣವಾಗಿರುವಂತಹ ಜಗತ್ತು ಆ ರೀತಿಯ ಬ್ರಹ್ಮದಿಂದ ಅಂದ್ರೆ ಬ್ರಹ್ಮದ ಗುಣಗಳು ಜಗತ್ತಿನ ಗುಣಗಳನ್ನು ನೋಡಿದ್ರೆ ನಾವು ತೀರ ತದ್ವಿರುದ್ಧವಾಗಿದೆ. ನೀವೇ ಹೇಳ್ತೀರಿ ಬ್ರಹ್ಮವು ನಿರ್ಗುಣವಾಗಿದೆ, ಚೈತನ್ಯವಾಗಿದೆ ಅಂತೆಲ್ಲ ಹೇಳ್ತೀರಿ. ಆದ್ರೆ ಅದಕ್ಕೆ ವಿಲಕ್ಷಣವಾಗಿದಂತಹ ವಿರುದ್ಧವಾಗಿರುವಂತಹ ಜಗತ್ತು ಇದೆ. ಇದು ಜಡವಾಗಿದೆ, ಆಮೇಲೆ ಇದು ಅಂತ ಉಳ್ಳದ್ದಾಗಿದೆ, ಶಾಶ್ವತವಲ್ಲ, ಹೀಗೆಲ್ಲ. ತೀರ ಅಂತಹ ಬ್ರಹ್ಮದಿಂದ ಇಂತಹ ಜಗತ್ತು ಹೇಗೆ ಬರೋದಕ್ಕೆ ಸಾಧ್ಯ ಅಂತ ಯಾರಿಗಾದ್ರೂ ಪ್ರಶ್ನೆ ಬರಬಹುದು. ಅದು ಬ್ರಹ್ಮ ಕಾಣಿಸೋದಿಲ್ಲ, ಇದು ಕಾಣಿಸುತ್ತೆ, ಅದು ನಿರ್ಗುಣ, ಇದು ಸಗುಣ, ಇತ್ಯಾದಿ ಇತ್ಯಾದಿ. ಈ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ, ಕಾರ್ಯದಿಂದ ಯಾವುದೇ ಕಾರಣದಿಂದ ಕಾರ್ಯವಾಗಬೇಕಾದಾಗ ಕಾರಣದ ಅಷ್ಟೂ ಗುಣಗಳು ಕಾರ್ಯದಲ್ಲಿ ಕಾಣಸಿಗುವುದಿಲ್ಲ. ಅಕಸ್ಮಾತ್ ಸಿಕ್ಕರೂ ನಮಗ್ ಬೇಕಾಗಿರುವಂತಹ ಗುಣವೇ ಕಾರಣದಲ್ಲಿರುವ ಗುಣವೇ ಕಾರ್ಯದಲ್ಲಿ ಬರಬೇಕು ಅನ್ನುವಂತಹ ನಿಯಮ ಹಾಕೋದಕ್ಕೆ ನಮಗ ಅಧಿಕಾರ ಇಲ್ಲ. ಆದ್ರಿಂದ ಕಾರಣದ ಯಾವುದೋ ಒಂದು ಗುಣ ಕಾರ್ಯದಲ್ಲಿ ಕಂಡ್ರೆ, ಕಾರ್ಯದಲ್ಲಿ ಮುಂದುವರೆದ್ರೆ ಅದನ್ನ ನಾವು ಈ ಕಾರಣದಿಂದ ಈ ಕಾರ್ಯ ಬಂತು ಎಂಬುದಾಗಿ ಒಪ್ಪಿಕೊಳ್ಳುತ್ತೇವೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಯಾವ ಗುಣ ಬಂದಿದೆ, ಎಲ್ಲ ಗುಣಗಳು ವಿರುದ್ಧವಾಗಿದ್ರು ಒಂದು ಗುಣ ಬ್ರಹ್ಮದಿಂದ ಜಗತ್ತಿಗೆ ಹಾಗೇ ಬಂದಿದೆ ಮುಂದುವರ್ಕೊಂಡು. ಯಾವ್ದಾದ್ರು ಗುಣ ಅಂತ ಹೇಳಿದ್ರೆ ಸತ್ತ ಎನ್ನುವಂತಹ ಗುಣ, ಅಸ್ತಿ ಇದೆ ಎನ್ನುವಂತಹ ಗುಣ. ಬ್ರಹ್ಮವು ನಿರ್ಗುಣವಾಗಿ ಇದೆ, ಜಗತ್ತು ಸಗುಣವಾಗಿ ಇದೆ. ಬ್ರಹ್ಮವು ಜ್ಞಾನವಾಗಿ ಅಥವಾ ಚೈತನ್ಯವಾಗಿ ಇದೆ, ಜಗತ್ತು ಜಡವಾಗಿ ಇದೆ ಅಥವಾ ಜ್ಞೇಯವಾಗಿ ಇದೆ. ಬ್ರಹ್ಮವು ಅನಂತವಾಗಿ ಇದೆ, ಜಗತ್ತು ಶಾಂತವಾಗಿ ಇದೆ. ಆದ್ರಿಂದ ಇದೆ ಅನ್ನುವಂತಹದ್ದು ಎರಡು ಕಡೆ ಕಾಮನ್. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಅಸ್ತಿತ್ವ ಎನ್ನುವಂತಹ ಗುಣ ಬ್ರಹ್ಮದಿಂದ ಜಗತ್ತಿಗೆ ಬಂದಿದೆ ಅಂತ ನಾವು ನಿಶ್ಚಯ ಮಾಡಿದ್ವಿ. ಇಲ್ಲಿಗೆ ಮಾಯಾ ವಿಷಯಕವಾಗಿರುವಂತಹ ಅನೇಕ ಭ್ರಾಂತಿಗಳನ್ನು ನಾವು ಕಳೆದ ಕ್ಲಾಸಲ್ಲಿ ತೊಡೆದು ಹಾಕಿದ್ವಿ. ಮಾಯೆ ಬಗ್ಗೆ ಬಹಳ ತಪ್ಪು ಕಲ್ಪನೆಗಳನ್ನ ನಾವು ಬೆಳೆಸ್ಕೊಂಡಿದ್ವಿ. ಅದ್ವೈತದ ಹೆಸರಿನಲ್ಲಿ ಭಗವತ್ಪಾದರು ಹೇಳಿರುವಂತಹ ಮಾಯೇನೇ ಬೇರೆ, ನಾವು ಬೇರೆ ಬೇರೆ ಏನೇನೋ ಕಲ್ಪಿಸ್ಕೊಂಡು ಮಾಯೆಗೆ ಭಗವತ್ಪಾದರ ಅರ್ಥಕ್ಕಿಂತ ವಿರುದ್ಧವಾಗಿರುವಂತಹ ಅರ್ಥವನ್ನ ನಾವು ಕಲಿಯೋದಕ್ಕೆ ಶುರು ಮಾಡಿದ್ವಿ.
ಪರಮಾನಂದ ಭಾರತಿ ಸ್ವಾಮಿಗಳವರು ಅದನ್ನು ಗುರುತಿಸಿ ಮಾಯೆ ಭಗವತ್ಪಾದರ ಆಶಯದಲ್ಲಿ ಹೇಗಿದೆ ಅನ್ನೋದನ್ನ ನಮಗ ಈ ಗ್ರಂಥದ ಮೂಲಕ ಹೇಳಿಕೊಟ್ರು. ಮಾಯೆ ಅಂದ್ರೆ ಭಗವತ್ಪಾದರ ಆಶಯದಲ್ಲಿ ಹೇಗಿದೆ, ಕಾರಣಕ್ಕೂ ಕಾರ್ಯಕ್ಕೂ ಮಧ್ಯದಲ್ಲಿರುವಂತಹ ಒಂದು ಶಕ್ತಿ ಅನ್ನೋ ಅರ್ಥದಲ್ಲಿ ಮಾಯೆಯನ್ನು ನಾವು ತಿಳಿದುಕೊಳ್ಬೇಕು. ಯಾವುದೇ ಕಾರಣದಿಂದ ಕಾರ್ಯವು ಬರಬೇಕು ಅಂದ್ರೆ ಮಧ್ಯ ಮಾಯಾ ಶಕ್ತಿ ಅನ್ನುವಂತಹದ್ದು ಒಂದು ಕೆಲಸ ಆಗಿರ್ಲೇಬೇಕು, ಒಂದು ಶಕ್ತಿ ಇರಲೇಬೇಕು, ಅದು ಮಾಯಾಶಕ್ತಿ ಅನ್ನೋದನ್ನ ನಾವು ನೋಡಿದ್ವಿ. ಇಷ್ಟು ಜಗತ್ ಪ್ರಕರಣದ ವಿಚಾರ. ಇದರ ಸಾರಾಂಶ ಏನು ಅಂತ ಹೇಳಿದ್ರೆ, ಜಗತ್ತಿಗೆ ಕಾರಣವು ಬ್ರಹ್ಮ ಅಂತ ನಮಗ್ ಗೊತ್ತಾಯ್ತು, ಆದ್ರೆ ಬ್ರಹ್ಮ ಹೇಗಿದೆ ಅಂತ ಗೊತ್ತಾಗ್ಲಿಲ್ಲ. ಬ್ರಹ್ಮ ಹೇಗಿದೆ ಅಂತ ಹೇಳಿದ್ರೆ ತಿಳ್ಕೊಳ್ಬೇಕು ಅಂದ್ರೆ ಬ್ರಹ್ಮವನ್ನೇ ನೋಡಿ ತಿಳ್ಕೊಳ್ಬೇಕು, ಹೌದಾ? ಅಥವಾ ಬ್ರಹ್ಮವನ್ನ ನೇರವಾಗಿ ತಿಳಿದುಕೊಳ್ಬೇಕು. ಇದು ಹೇಗೆ ಅಂತ ಹೇಳಿದ್ರೆ, ಹಾಗೆ ತಿಳಿದುಕೊಳ್ಳೋದಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಬ್ರಹ್ಮ ಎಲ್ಲಿದೆ ಇವಾಗ ಅಂತ ನೋಡಿದ್ರೆ, ಬ್ರಹ್ಮವು ಈ ಜಗತ್ತಿಗೆ ಕಾರಣವಾಗಿರುವುದರಿಂದ ಜಗತ್ತಿನ ಎಲ್ಲ ಕಡೆಯಲ್ಲಿಯೂ ಬ್ರಹ್ಮವು ಓತಪ್ರೋತವಾಗಿದೆ. ಸರಿನಾ? ಸರಿ ಗುರುಗಳೇ. ಹೌದು ಗುರುಗಳೇ. ಮಡಕೆ ಮಣ್ಣಿನ ಕಾರ್ಯವಾಗಿರುವುದರಿಂದ ಮಣ್ಣು ಮಡಕೆಯ ಎಲ್ಲ ಕಡೆಯಲ್ಲಿಯೂ ಓತಪ್ರೋತವಾಗಿದೆ. ಹಾಗೇನೆ ಬ್ರಹ್ಮವು ಜಗತ್ತಿನ ಕಾರಣವಾಗಿರುವುದರಿಂದ ಬ್ರಹ್ಮವು ಜಗತ್ತಿನಲ್ಲಿ ಹಾಸು ಹೊಕ್ಕಾಗಿದೆ, ಎಲ್ಲ ಕಡೆಯಲ್ಲಿಯೂ ಇದೆ. ಆದ್ರೆ ಕಾಣತ್ತೇನು? ಇದು ಬ್ರಹ್ಮ ಅಂತ ತೋರಿಸೋದಕ್ಕಾಗತ್ತೇನು? ಆಗೋದಿಲ್ಲ ಅಲ್ವೇ? ಆದ್ರಿಂದ ಇದಕ್ಕೆ ಇನ್ನೊಂದು ದೃಷ್ಟಾಂತ. ಬ್ರಹ್ಮವು ಜಗತ್ತಿನಲ್ಲಿ ಹೇಗೆ ಹಾಸು ಹೊಕ್ಕಾಗಿದೆ ಅಂದ್ರೆ, ತುಪ್ಪವು ಹಾಲಿನಲ್ಲಿ ಹಾಸು ಹೊಕ್ಕಾದಂತೆ. ಹಾಲನ್ನು ನೋಡಿ ಅದರಲ್ಲಿ ತುಪ್ಪ ಇದೆಯೋ ಇಲ್ವೋ? ಏನ್ ಹೇಳ್ತೀರಾ ಉತ್ತರ? ಇದೆ. ಹಾಲನ್ನು ನೋಡಿ ಅದರಲ್ಲಿ ತುಪ್ಪ ಇದೆಯೋ ಇಲ್ವೋ ಅಂತ ಕೇಳಿದ್ರೆ ಇದೆ ಅಂತ ಹೇಳ್ತೀವಿ. ಕಾಣುತ್ತಾ? ಇಲ್ಲ, ಕಾಣೋದಿಲ್ಲ. ಆದ್ರೆ ತುಪ್ಪವನ್ನ ನಾವು ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇದು ಮಾಡ್ಬೇಕು, ಹಾಲನ್ನು ಒಡಿಸಿ ಅದನ್ನ ಪ್ರೋಸೆಸ್ ಮಾಡ್ಬೇಕು. ಹಾಲು ಹೆಪ್ಪ ಹಾಕಿ ಮೊಸರು ಮಾಡಿ ಕಟ್ಟದು ಮಾಡ್ಬೇಕು. ಆ ಪ್ರಕ್ರಿಯೆ, ಅದೇನ್ ಪ್ರಕ್ರಿಯೆ ಇದೆಯಲ್ಲ, ಹಾಲಿನಿಂದ ತುಪ್ಪವನ್ನ ತೆಗೆಯುವ ಪ್ರಕ್ರಿಯೆ ಏನಿದೆಯಲ್ಲ, ಅದಕ್ಕೆ ನಾನು ಹೀಗೆ ಹೇಳ್ತೇನೆ, ಹಾಲಿನಲ್ಲಿರುವ ತುಪ್ಪವನ್ನು ಹಾಲಿನಿಂದ ವಿಂಗಡಿಸಬೇಕು. ಸರಿನಾ ಸ್ಟೇಟ್ಮೆಂಟು? ಪ್ರತ್ಯೇಕಿಸಬೇಕು. ಆಗಲ್ಲ, ಆಗಲ್ಲ. ಇವಾಗ ನಾವು ಹಾಲಿನಿಂದ ತುಪ್ಪ ಮಾಡ್ಬೇಕು ಅಂತ ಹೇಳಿದಾಗ ತುಪ್ಪ ತೆಗಿಬೇಕು ಅಂತಾನೆ ಹೇಳ್ತೀವಿ ತಾನೆ? ಹೌದು. ತೆಗೆಯೋದು ಅಂತ ಹೇಳಿದ್ರೆ ವಿಂಗಡಿಸೋದು, ಬೇರ್ಪಡಿಸೋದು, ಪ್ರತ್ಯೇಕಿಸೋದು ಅಂತ ಕರೆಕ್ಟಾ? ಹೌದು ತಾನೆ? ಅದು ಅಲ್ಲ, ಮಾರ್ಪಡಿಸುವುದು ಅಂತ ಹೇಳ್ಬೋದಲ್ಲ. ಹಾಲಿನ ಮಾರ್ಪಡಿಕೆ ತುಪ್ಪ ಇಲ್ಲ, ಅದು ಯಾಕೆ ನೀವ್ ಹೇಳ್ತಾರ ಕರೆಕ್ಟ್ ಗುರುಗಳೇ. ಯಾಕಂದ್ರೆ ವಿಂಗಡಿಸೋದು ಅಂದ್ರೆ ಇವಾಗ ಕೆನೆನ ನಾವು ತೆಗಿಬೇಕು, ಹಾಲನ್ನ ಕಾಯಿಸಿ ಕೆನೆನ ವಿಂಗಡಿಸ್ಬೇಕು. ಆ ಕೆನೆಯಿಂದ ಹೆಪ್ಪಾಕಿ ಅದನ್ನ ಆಮೇಲೆ ಅದನ್ನ ತುಪ್ಪ ಇದು ಮೊಸರು ಮಾಡಿ ಆಮೇಲೆ ತುಪ್ಪ ಮಾಡ್ಬೇಕು. ಸೊ ವಿಂಗಡಿಸೋದ್ರಲ್ಲಿ ಅದು ಕೆನೆ ಬರುತ್ತೆ. ಅಂದ್ರೆ ಏನರ್ಥ? ಯಾವ ರೀತಿ ತುಪ್ಪವನ್ನು ಕಾಣಲು ಹಾಲಿನಲ್ಲಿರುವ ತುಪ್ಪವನ್ನು ಹಾಲಿನಿಂದ ವಿಂಗಡಿಸ್ತೇನೆಯೋ, ನಾನು ಹಾಲಿನಿಂದ ವಿಂಗಡಿಸಿದ ಮಾತ್ರಕ್ಕೆ ತುಪ್ಪ ಬೇರೆ ಹಾಲು ಬೇರೆ ಅಂದ್ರೆ ಒಪ್ಪೋದಿಲ್ಲ. ಎರಡು ಬೇರೆ ಬೇರೆ ರೂಪಗಳಷ್ಟೇನೆ, ಎರಡು ಮೂಲತಃ ಒಂದೇ ತಾನೆ. ತುಪ್ಪದ ಮೂಲ ಹಾಲಿನ ಮೂಲ ತಾನೆ, ಎರಡು ಒಂದೇ, ಎರಡು ಬೇರೆ ಬೇರೆ ರೂಪಗಳು. ಹೌದು ಹೌದು, ರೂಪ ಬೇರೆ. ಬೆಣ್ಣೆಯನ್ನ ಅಥವಾ ತುಪ್ಪವನ್ನ ನಾನು ಹಾಲಿನಿಂದ ತೆಗೆದ ಮಾತ್ರಕ್ಕೆ, ಪ್ರತ್ಯೇಕಿಸದ ಮಾತ್ರಕ್ಕೆ ಹಾಲ್ ಬೇರೆ ವಸ್ತು, ಸಂಸ್ಕರಿಸಬೇಕು ಅಂದ್ರೆ ಸಂಸ್ಕಾರ ಅಂದ್ರೆ ಅದರಲ್ಲಿ ಗುಣಪೂರ್ಣ ದೋಷ ನಿವಾರಣ ಅನ್ನೋದಿದೆಯಲ್ಲ,
ನಿವಾರಣ ಅನ್ನೋದ್ರಲ್ಲಿ ಮತ್ತೆ ವಿಂಗಡಣೆ ಅನ್ನೋ ಅರ್ಥ ಬಂದೇ ಬಿಡ್ತು ಅಲ್ಲಿ. ಸೊ ಹಾಲಿನಲ್ಲಿ ಓತಪ್ರೋತವಾಗಿ ಹಾಸು ಹೊಕ್ಕಂತಹ ತುಪ್ಪವನ್ನ ನಾನು ನೇರವಾಗಿ ತುಪ್ಪವನ್ನೇ ನೋಡ್ಬೇಕು ಅಂತ ಹೇಳಿದ್ರೆ ಹಾಲಿನಿಂದ ತುಪ್ಪವನ್ನ ಪ್ರತ್ಯೇಕಿಸಬೇಕು. ಪ್ರತ್ಯೇಕಿಸಿದ ಮಾತ್ರಕ್ಕೆ ನಾನು ತುಪ್ಪಕ್ಕೂ ಹಾಲಿಗೂ ಸಂಬಂಧವೇ ಇಲ್ಲ, ಅವೆರಡು ಬೇರೆ ಬೇರೆ ವಸ್ತುಗಳು ಅಂತ ಹೇಳ್ತೀನೇನು? ಹಾಲಿನ ಪದಾರ್ಥ ಅಂತಾನೆ ಹೇಳಿದ್ರು ಗುರುಗಳೇ. ಅವೆರಡು ಸಂಬಂಧವಿಲ್ಲದ ಬೇರೆ ಬೇರೆ ಅಸ್ತಿತ್ವ ಅಂತ ಹೇಳ್ತೀವೇನು? ಇಲ್ಲ. ಮೇಲ್ನೋಟಿಗೆ ಹೌದು, ಮೂಲತಃ ಎರಡು ಒಂದೇ ತಾನೆ. ಗುರುಗಳೇ, ಹಾಲಿನಲ್ಲಿ ತುಪ್ಪ ಇದ್ದಾಗ ಮಾತ್ರ ಸಂಬಂಧ ಇರ್ತದೆ. ಒನ್ಸ್ ತುಪ್ಪನ್ನ ನೀವು ವಿಂಗಡಿಸಿ ಬಿಟ್ರೆ ಹಾಲು ಇರುದೇ ಇಲ್ಲ ಗುರುಗಳೇ. ಅದಕ್ಕೆ ಅದು ವಿಂಗಡಿಸೋದ್ ಬಿಟ್ರೆ ಹಾಲು ಇರೋದಿಲ್ಲ ಅನ್ನೋದು ನನ್ನ ಎದುರುಗಡೆ ಇರೋ ಹಾಲಿಗೆ ಮಾತ್ರ ಸಂಬಂಧ. ಜಗತ್ತಿನಲ್ಲೇ ಬೇರೆ ಕಡೆ ಹಾಲು ಇರುತ್ತಲ್ಲ, ನನ್ನ ಪಾತ್ರೆನಲ್ಲಿರೋ ಹಾಲಿಲ್ಲ ಅಷ್ಟೇನೆ. ನಾನಿವಾಗ ನನ್ನ ಪಾತ್ರೆನಲ್ಲಿರೋ ಹಾಲಿಂದ ಬೆಣ್ಣೆ ತೆಗೆದೆ, ತುಪ್ಪ ತೆಗೆದೆ ಅಂದ್ರೆ ಜಗತ್ತಿನಲ್ಲಿ ಅಷ್ಟೇ ತುಪ್ಪ ಇದೆ ಅಂತ ಅರ್ಥ ಏನು? ನಾವು ಕ್ವಾಂಟಿಟಿ ನೋಡ್ಬೇಡಿ, ನೀವು ಕಾನ್ಸೆಪ್ಟ್ ನೋಡಿ. ಜೀವರಿಗೆ ಆಯ್ತಾ? ಕ್ವಾಂಟಿಟಿ ನೋಡ್ಬೇಡಿ, ಕಾನ್ಸೆಪ್ಟ್ ನೋಡಿ. ಸರಿ ಹೋಯ್ತು. ಈಗ ನಾವು ಇದನ್ನೇ ಬ್ರಹ್ಮನಿಗೂ ಜೀವರಿಗೂ ಹೋಲಿಸಿದಾಗ ಅಥವಾ ಜಗತ್ತಿಗೆ ಹೋಲಿಸಿದಾಗ, ಇಲ್ಲ ಇಲ್ಲ ಇಲ್ಲ, ನಾನು ಅಲ್ಲಿಗೆ ಬರ್ತೀನಿ. ಬ್ರಹ್ಮನಿಗೂ ಜೀವನಿಗೂ ಅಲ್ಲ. ಇಲ್ಲಿ ಹಾಲು ಅಂದ್ರೆ ಜಗತ್ತು, ತುಪ್ಪ ಅಂದ್ರೆ ಬ್ರಹ್ಮ. ಜಗತ್ತಿಗೂ ಹೋಲಿಸಿದಾಗ ಮಟ್ಟಕ್ಕೆ ಮಾತ್ರ ಈ ಉಪಮೆ, ಈ ದೃಷ್ಟಾಂತವನ್ನ ನೆನಪಲ್ಲಿ ಇಟ್ಕೊಳ್ಳಿ. ಹಾಸು ಹೊಕ್ಕ ಓತಪ್ರೋತವಾಗಿದೆ, ಅದರಲ್ಲಿಯೇ ಇದೆ ಅನ್ನೋ ಮಟ್ಟಿಗೆ ಮಾತ್ರ ಈ ದೃಷ್ಟಾಂತ, ಹಾಲು ತುಪ್ಪದ ದೃಷ್ಟಾಂತ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ ಗುರುಗಳೇ. ಯಾಕೆ ಅಂದ್ರೆ ಯಾವುದೇ ದೃಷ್ಟಾಂತ ತೆಗೆದುಕೊಳ್ಳಿ, ದೃಷ್ಟಾಂತ ದಾರ್ಷ್ಟಾಂತಿಕಯೋಹೋ ಏಕಯವ ಸಾಧಾರಣ ಧರ್ಮ. ಯಾವುದೋ ಒಂದು ಗುಣವನ್ನು ತಿಳಿಸ್ಕೊಡೋದಕ್ಕೆ ದೃಷ್ಟಾಂತ ಕೊಟ್ಟಿರ್ತಾರೆ ಹೊರತು ದೃಷ್ಟಾಂತದ ದಾರ್ಷ್ಟಾಂತ್ಯದ ಅಷ್ಟೂ ಗುಣಗಳು ಸಮಾನವಾಗಿರ್ಬೇಕು ಅಂತೇನಿಲ್ಲ. ಕರೆಕ್ಟಾ? ಒಪ್ಪಿದೆ ಗುರು. ಇಲ್ಲಿ ಕಾಮನ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಹಾಸು ಹೊಕ್ಕಾಗಿದೆ, ಅದನ್ನ ನೋಡೋದಕ್ಕೆ ಬೇರ್ಪಡಿಸಬೇಕು, ವಿಂಗಡಿಸಬೇಕು, ಇಷ್ಟೇನೆ ನಮಗ್ ಬೇಕಾಗಿರೋದು. ಯಾವ ರೀತಿ ನಾವು ಹಾಲಿನಲ್ಲಿ ಹಾಸು ಹೊಕ್ಕಾಗಿರುವ ತುಪ್ಪವನ್ನ ಹಾಲಿನಿಂದ ಪ್ರತ್ಯೇಕಿಸಿ ನೋಡುತ್ತೇವೆಯೋ ಹಾಗೆಯೇ ಜಗತ್ತಿನಲ್ಲಿ ಹಾಸು ಹೊಕ್ಕಾಗಿರುವ ಬ್ರಹ್ಮವನ್ನ ಜಗತ್ತಿನಿಂದ ಪ್ರತ್ಯೇಕಿಸಿ ನೋಡಬೇಕು. ಆವಾಗ ತಾನೇ ನಮಗೆ ಬ್ರಹ್ಮ ದರ್ಶನವಾಗೋದು. ನಾವು ನೇರವಾಗಿ ಬ್ರಹ್ಮವನ್ನೇ ತಿಳಿದುಕೊಳ್ಳೋದಕ್ಕೆ ಹೊರಟಿರೋದ್ರಿಂದ ಬ್ರಹ್ಮವನ್ನೇ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಹಾಲಿನಿಂದ ಪ್ರತ್ಯೇಕಿಸಿ ತುಪ್ಪನ್ನು ಕಂಡಂತೆ ಬ್ರಹ್ಮವನ್ನ ಜಗತ್ತಿನಿಂದ ಪ್ರತ್ಯೇಕಿಸಿ ನೋಡ್ಬೇಕು. ಕರೆಕ್ಟಾ? ಸರಿ ಗುರು, ಸರಿ. ಅಲ್ಲ ಗುರುಗಳೇ, ಈಗ ಜಗತ್ತು ಬ್ರಹ್ಮಕ್ಕಿಂತ ಬೇರೆ ಇಲ್ಲ ಅಂತ ಹೆಂಗ್ ಪ್ರತ್ಯೇಕ ನೋಡಕ್ಕಾಗತ್ತೆ ಗುರುಗಳೇ? ನಾನು ಅದಕ್ಕೇನೆ ಒತ್ತು ಕೊಟ್ಟು ಹೇಳಿದೆ, ಜಗತ್ತಿನಲ್ಲಿ ಹಾಸು ಹೊಕ್ಕಾಗಿದೆ ಬ್ರಹ್ಮವು ಅನ್ನೋ ಒಂದೇ ಒಂದು ಪಾಯಿಂಟಿಗೋಸ್ಕರ ಈ ದೃಷ್ಟಾಂತ ಇಟ್ಕೊಳ್ಳಿ. ಓಕೆ. ಹಾಸು ಹೊಕ್ಕಾಗಿರೋದನ್ನ ನೋಡ್ಬೇಕು ಅಂದ್ರೆ ಪ್ರತ್ಯೇಕಿಸಿಯೇ ನೋಡ್ಬೇಕು. ಇಲ್ದಿದ್ರೆ ನಿಮಗೆ ನೇರವಾಗಿ ಹಾಲನ್ನು ನೋಡ್ತಾ ಬ್ರಹ್ಮದ ಬಗ್ಗೆ, ತುಪ್ಪದ ಬಗ್ಗೆ ಹೇಗೆ ತಿಳ್ಕೊಳಕ್ ಸಾಧ್ಯ? ಹಾಲನ್ನು ನೋಡ್ತಾ ತುಪ್ಪದ ಬಗ್ಗೆ ಹೇಗೆ ತಿಳ್ಕೊಳಕ್ ಸಾಧ್ಯ? ತುಪ್ಪವನ್ನು ತಿಳಿದುಕೊಳ್ಬೇಕು ಅನ್ನೋ ಕಾರಣಕ್ಕೆ ಮಾತ್ರ, ಅಂದ್ರೆ ನಾನ್ ತಿಳಿದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾನು ಪ್ರತ್ಯೇಕಿಸ್ತಾ ಇದ್ದೀನಿ. ಹಾಗೆಯೇ ಬ್ರಹ್ಮವನ್ನು ತಿಳಿದುಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನನ್ನ ಥಾಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಬ್ರಹ್ಮವನ್ನ ಜಗತ್ತಿನಿಂದ ಪ್ರತ್ಯೇಕಿಸಿ ನೋಡ್ತಾ ಇದ್ದೀನಿ. ಇದ್ರ ಉದ್ದೇಶ ಇಷ್ಟೇನೆ, ಪರ್ಪಸ್ ಇಷ್ಟೇನೆ.
ಈ ವಿಚಾರ ಹೇಳುವಾಗ, ಬ್ರಹ್ಮದ ಬಗ್ಗೆ ನಾವು ಹೇಳುವಾಗ, ಬ್ರಹ್ಮವನ್ನು ತಿಳಿಸ್ಕೊಡ್ಬೇಕು ಅಂದ್ರೆ ಜಗತ್ತಿನಿಂದ ಪ್ರತ್ಯೇಕಿಸಿಯೇ ತಿಳಿಸ್ಕೊಡ್ಬೇಕು. ಜಗತ್ತಿನಲ್ಲಿ ಹಾಸು ಹೊಕ್ಕಾದಾಗ ಬ್ರಹ್ಮವನ್ನ ಹೇಗೆ ತಿಳಿಸ್ಕೊಡೋದಕ್ಕಾಗುತ್ತೆ? ಹಾಲನ್ನ ಎದುರುಗಡೆ ಬಿಟ್ಟು ತುಪ್ಪ ತೋರಿಸ್ರಿ ಅಂದ್ರೆ ಹೇಗೆ ತೋರಿಸೋದಕ್ಕಾಗ್ತದೆ? ಕರೆಕ್ಟ್. ಇದು ನಾವು ತುಪ್ಪವನ್ನು ನೋಡ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಹಾಲಿನಿಂದ ಪ್ರತ್ಯೇಕಿಸಿದೀವಿ. ಹಾಗೆ ಬ್ರಹ್ಮವನ್ನು ತಿಳಿದುಕೊಳ್ಬೇಕು ಅನ್ನೋಕ್ಕೋಸ್ಕರವಾಗಿ ಜಗತ್ತಿನಿಂದ ನಮ್ಮ ಥಾಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಪ್ರತ್ಯೇಕಿಸ್ತಾ ಇದ್ದೀವಿ. ನಿಮ್ಗೆ ಈ ಪ್ರಶ್ನೆ ಬರುತ್ತೆ ಅನ್ನೋ ಕಾರಣದಿಂದಲೇ ನಾನು ತುಪ್ಪ ಹಾಲು ದೃಷ್ಟಾಂತ ತಗೊಂಡು ಬಂದಿದ್ದು. ಮಂದಟ್ ಆಯ್ತಾ? ಈ ಪ್ರತ್ಯೇಕಿಸುವ ಅಥವಾ ವಿಂಗಡಿಸುವ ಕ್ರಮ ಏನಿದೆಯಲ್ಲ, ಇದು 2 ಹಂತಗಳಲ್ಲಿ ನಡೆಯುತ್ತದೆ. ಮೊದಲನೇ ಹಂತದಲ್ಲಿ ನಾವು ವಿಶೇಷಣಗಳಿಂದ ವಿಂಗಡಿಸ್ತೇವೆ. 2ನೇ ಹಂತದಲ್ಲಿ ಲಕ್ಷಣಗಳಿಂದ ವಿಂಗಡಿಸ್ತೇವೆ. ವಿಶೇಷಣ, ಲಕ್ಷಣ ಇವೆರಡು ಟೆಕ್ನಿಕಲ್ ಟರ್ಮ್ಸ್. ಹಂಗಂದ್ರೇನು? ವಿಶೇಷಣ ಅಂದ್ರೆ ಒಂದೇ ಜಾತಿಯ ಗುಂಪಿನಲ್ಲಿ ಒಂದನ್ನ ಅದೇ ಜಾತಿಯ ಇನ್ನವುಗಳಿಂದ ವಿಂಗಡಿಸೋದಕ್ಕೆ ವಿಶೇಷಣ ಅಂತ ಕರೀತಾರೆ. ಉದಾಹರಣೆಗೆ, ಆಕಳು ಅಥವಾ ಹಸು ಎನ್ನುವಂತಹದ್ದು ಒಂದು ಜಾತಿ, ಒಂದು ಗುಂಪು. ಅದರಲ್ಲಿ ಯಾವುದೋ ಒಂದನ್ನ ನಮಗೆ ವಿಂಗಡಿಸಬೇಕಾಗಿದೆ. ಆ ಗುಂಪಿನಿಂದ ನಾನು ಬಿಳಿ ಹಸು ಅಂತ ಹೇಳಿದಾಗ ಬಿಳಿ ಅನ್ನೋದು ಅದರ ವಿಶೇಷಣ ಆಗತ್ತೆ. ವಿಶೇಷಣ ಅಂದ್ರೆ ಗೊತ್ತಾಯ್ತಾ? ಕಾನ್ಸೆಪ್ಟ್ ಮನಸ್ಸಿಗೆ ಬಂತ? ಉಳಿದವಕ್ಕಿಂತ ಬೇರೆ ಅನ್ನೋದು. ಒಂದೇ ಗುಂಪಿನಲ್ಲಿ, ಒಂದೇ ಜಾತಿನಲ್ಲಿ ಉಳಿದ ಎಲ್ಲರಿಗಿಂತಲೂ ಬೇರ್ಪಡಿಸುವಾಗ ವಿಶೇಷಣವನ್ನ ಬಳಸ್ತೇನೆ. ಇವಾಗ ನಿಮ್ಮ ಆಫೀಸ್ನಲ್ಲಿ ರಾಜೇಶ್ ಎನ್ನುವ ಹೆಸರಿನಿಂದ 4-5 ಜನ ಇದ್ದಾರೆ. ಇವಾಗ ರಾಜೇಶ್ ಅನ್ನೋ ಹೆಸರಿನದು ಒಂದು ಜಾತಿ, ಒಂದು ಗುಂಪು. ಅದರಲ್ಲಿ ಒಬ್ಬನನ್ನೇ ಪ್ರತ್ಯೇಕಿಸಿ ನೋಡ್ಬೇಕಾಗಿದೆ, ಒಬ್ಬನನ್ನೇ ಕರಿಬೇಕಾಗಿದೆ. ಅವಾಗ ನೀವೇನಂತೀರಿ? ರಾಜೇಶ್ ಎನ್ ಇಲ್ಲಿ ಬರ್ರಿ ಅಂತ ಹೇಳ್ತಾರೆ. ಎನ್ ಅನ್ನೋದು ಅವನ ವಿಶೇಷಣ. ಕರೆಕ್ಟಾ? ಎಸ್ ಗುರು, ಕರೆಕ್ಟ್. ಹಾ, ಈಗ ನಾವು ಮೊದಲನೇ ಹಂತದಲ್ಲಿ ಬ್ರಹ್ಮವನ್ನ ವಿಶೇಷಣಗಳಿಂದ ವಿಂಗಡಿಸ್ತೇವೆ. ಈಗ ವಿಶೇಷಣಗಳಿಂದ ವಿಂಗಡಿಸ್ತೇವೆ ಅಂತ ಹೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಅಪೇಕ್ಷೆ ಮಾಡಿದ್ದೆ ನಾನು ನಿಮ್ಮ ಕಡೆಯಿಂದ. ಅದರಲ್ಲಿ ಇರುವಂತಹ ಒಂದು ಗುಂಪು ಜಾತಿ ಯಾವ್ದ್ರಿ ಅನ್ನೋ ಪ್ರಶ್ನೆ ಬರ್ತದೇನೋ. ಯಾಕಂದ್ರೆ ವಿಶೇಷಣ ಅಂದ್ರೆ ಒಂದು ಜಾತಿಯಲ್ಲಿ ವಿಂಗಡಿಸೋದು ತಾನೆ. ಈಗ ಭಗವಂತನನ್ನ, ಬ್ರಹ್ಮವನ್ನ ನಮ್ಮಿಂದ ವಿಂಗಡಿಸ್ತಾ ಇದ್ದೀನಿ, ವಿಶೇಷಣಗಳಿಂದ ವಿಂಗಡಿಸ್ತಾ ಇದ್ದೀನಿ. ಒಂದೇ ಜಾತಿ ಆಯ್ತಲ್ಲ, ಜಡ ಚೈತನ್ಯ ಗುರುಗಳೇ. ಅಲ್ಲ, ಅದು ಬೇರೆ ಆಯ್ತಲ್ಲ. ಜಾತಿ ಕಾಮನ್ ಯಾವ್ದು ಅದ್ರಲ್ಲಿ? ಈಗ ವಿಶೇಷಣ ಅಂದ್ರೇನು? ಒಂದೇ ಜಾತಿಯಿಂದ ವಿಂಗಡಿಸೋದು. ಜಡ ಒಂದ್ ಜಾತಿ ಆಯ್ತು, ಚೈತನ್ಯ ಇನ್ನೊಂದ್ ಜಾತಿ ಆಯ್ತಲ್ಲ. ನಾನೇನ್ ಹೇಳಿದೆ? ಬ್ರಹ್ಮವನ್ನ ಮೊದಲನೇ ಹಂತದಲ್ಲಿ ನಮ್ಮಿಂದ ವಿಂಗಡಿಸ್ತಾ ಇದ್ದೀನಿ. ನಾವುಗಳು ಮನುಷ್ಯರು ಅಂತ ಇಟ್ಕೊಳ್ಳಿ, ಜೀವರುಗಳು ಅಂತ ಇಟ್ಕೊಳ್ಳಿ. ಜೀವರುಗಳಿಂದ ವಿಂಗಡಿಸ್ತಾ ಇದ್ದೀನಿ ಬ್ರಹ್ಮವನ್ನ. ಈ ವಿಂಗಡಿಸುವಾಗ ವಿಶೇಷಣಗಳಿಂದ ವಿಂಗಡಿಸ್ತೇನೆ. ವಿಶೇಷಣಗಳಿಂದ ವಿಂಗಡಿಸಬೇಕು ಅಂದ್ರೆ ನಾವು ಮತ್ತು ಬ್ರಹ್ಮ ಒಂದೇ ಜಾತಿಗೆ ಸೇರಿದವರಾಗುತ್ತೆ. ಗುರುಗಳ ಅದೇ ನೀವು ಆಗ ಹೇಳಿದ್ರಲ್ಲ, ಒಂದ್ ವಿಶೇಷ ಗುಣ ಅಂದ್ರ
ಬ್ರಹ್ಮದಿಂದ ಜಗತ್ತಿಗೆ ಬಂದದ್ದು ಒಂದೇ ಒಂದು ಗುಣ ಅಂತ ಹೇಳಿದ್ರಲ್ಲ, ಸತ್ ಅಂತ ಹೇಳಿ, ಬಹುಶಃ ಅದ್ರ ಮೇಲೆ ನಾವೇನಾದ್ರು ವಿಂಗಡಣೆ ಮಾಡ್ಬೋದಾ? ಕರೆಕ್ಟ್, ಅದನ್ನ ನೀವು ತಗೊಳ್ಬಹುದು. ಇಲ್ಲಿ ಅಸ್ತಿತ್ವ ಅನ್ನೋದು ತಗೊಳ್ಬಹುದು. ನಾವು ಇದೀವಿ, ಬ್ರಹ್ಮವು ಇದೆ, ಆದ್ರಿಂದ ನಾವು ಬ್ರಹ್ಮ ಒಂದೇ ಜಾತಿ. ಇರೋದು ಬ್ರಹ್ಮ ಒಂದೇ ಅಲ್ಲ ಗುರು? ಮತ್ತೆ ಇಲ್ಲಿ ಹಾ ಬರ್ತೀವಲ್ಲ ನಾವು, ಕೊನೆಗಿರೋದು ಏನ್ ಹೇಳಿ? ಬ್ರಹ್ಮ ಒಂದೇ, ಬ್ರಹ್ಮ ಒಂದೇ ಕೊನೆಗೆ ಸತ್ಯ ಅಲ್ಲ ಗುರು? ಅಲ್ಲ, ಕೊನೆಗಿರ್ಲಿ, ನಾವಿವಾಗ ಪಾಠದ ಪ್ರಾರಂಭದಲ್ಲಿದ್ದೀವಿ. ಆತ್ಮಾನಂ ದೀಕ್ಷತೆ ಅಂತ ತೊಗೊಳ್ಬೋದಾ? ಕ್ಲೈಮ್ಯಾಕ್ಸ್ ಇವಾಗ್ಲೇನೆ ಹೋಗ್ಬೇಡಿ. ಮುಂಚೆ ಸ್ಟೋರಿ ಡೆವಲಪ್ ಆಗ್ಲಿ, ಆಮೇಲೆ ಕ್ಲೈಮ್ಯಾಕ್ಸ್ ಹೋಗೋಣ. ಅಲ್ಲ ಗುರುಗಳೇ, ನಾನಂದೆ ಅದು ಹೆಂಗ್ ವಿಂಗಡಣೆ ಮಾಡ್ಬೇಕು ಅಂತಂದ್ರೆ, ನಾವು ಪರ್ಮನೆಂಟ್ ಅಲ್ಲ, ಶಾಶ್ವತ ಅಲ್ಲ, ಅದೇ ಬ್ರಹ್ಮ ಶಾಶ್ವತ, ಅದೇ ದೊಡ್ಡ ವಿಂಗಡಣೆ ಅಲ್ಲ ನಮಗೆ ಅಂತ. ಹಂಗ ಆ ಲೆಕ್ಕಕ್ಕೆ ನಾನು ಕರೆಕ್ಟ್, ನೀವು ಕರೆಕ್ಟ್ ಆಗಿದ್ದೀರಿ. ನೀವ್ ಏನ್ ಹೇಳ್ತಾ ಇದ್ದೀರಲ್ಲ, ನಾನ್ ಮುಂದೆ ಏನ್ ಹೇಳ್ಬೇಕು ಅನ್ಕೊಂಡಿದ್ದೆ ಅದನ್ನೇ ನೀವು ಹೇಳಿದ್ರಿ. ನಾವು ಇದೀವಿ, ಬ್ರಹ್ಮವೂ ಇದೆ, ಇದು ಒಂದು ಜಾತಿ ನಮ್ಮಿಬ್ಬರಲ್ಲಿ ಕಾಮನ್ ಪಾಯಿಂಟ್. ಆದ್ರೆ ನಾವು ಸ್ವಲ್ಪ ದಿವಸ ಮಾತ್ರ ಇದೀವಿ, ಬ್ರಹ್ಮ ಶಾಶ್ವತವಾಗಿ ಇದೆ. ಇದು ಶಾಶ್ವತವಾಗಿ ಅನ್ನೋದು ಬ್ರಹ್ಮದ ವಿಶೇಷಣ. ಕರೆಕ್ಟಾ? ಹಾಗೇನೆ ಇನ್ನೂ ಕೆಲವು ವಿಶೇಷಣಗಳು ಇದಾವೆ. ಏನು? ಬ್ರಹ್ಮ ಸತ್ಯ ಸಂಕಲ್ಪ. ಬ್ರಹ್ಮ ಮನಸ್ಸು ಮಾಡ್ತು ಅಂದ್ರೆ ಆ ಕೆಲಸ ಆಗೇ ತೀರ್ಬೇಕು. ಬ್ರಹ್ಮ ಸಂಕಲ್ಪ ಮಾಡ್ತು ಅಂದ್ರೆ ಆ ಕೆಲಸ ಆಗೇ ತೀರ್ಬೇಕು. ನಾವು ಸಂಕಲ್ಪ ಮಾಡ್ತೀವಿ, ಎಷ್ಟಾಗುತ್ತೆ ಅದರಲ್ಲಿ? ಆದ್ರೆ ಬ್ರಹ್ಮ ಸಂಕಲ್ಪ ಮಾಡಿದ್ರೆ ಹಾಗೆಯೇ ತೀರ್ಬೇಕು. ಹೌದಾ? ಅಂದ್ರೆ ಬ್ರಹ್ಮಕ್ಕೆ ವಿಶೇಷಣ ಏನು? ಸತ್ಯ ಸಂಕಲ್ಪ. ಅಂದ್ರೆ ಅವನ್ ಸಂಕಲ್ಪ ಮಾಡಿದ್ಮೇಲೆ ಅದು ನಡೆದೇ ತೀರ್ಬೇಕದು. ಹಾಗೆ ಸತ್ಯಕಾಮ ಬ್ರಹ್ಮ ವಿಶೇಷಣ. ನಾವು ನಮಗೂ ಕಾಮನೆ ಇದೆ. ಏನು ಕಾಮನೆ ಇದೆ? ಒಂದೊಳ್ಳೆ ಟೀ ಕುಡಿಯೋದು. ನಮ್ಗೆ ಎಂತ ಆಸೆ ಬರ್ತವೆ? ತುಂಬಾ ದೊಡ್ಡ ದೊಡ್ಡ ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ಬೇಕು ಅನ್ನೋ ಆಸೆ ಬರ್ತದೆ ನಮ್ಗೆ? ಇಲ್ಲ. ಸಣ್ಣ ಪುಟ್ಟ ಆಸೆಗಳು ತಾನೇ ನಮಗ್ ಬರೋದು. ಆಮೇಲೆ ಅಷ್ಟೊಂದು ಆಸೆ ಬಂದ್ರೂ ಆ ಎಲ್ಲ ಆಸೆಗಳನ್ನು ಈಡೇರಿಸುವ ಸಾಮರ್ಥ್ಯನೂ ನಮ್ಮ ಹತ್ರ ಇಲ್ಲ. ಆದ್ರೆ ಬ್ರಹ್ಮಕ್ಕಾಗಿಲ್ಲ. ಸೋ ಕಾಮಯತ, ಏನ್ ಇಷ್ಟಪಟ್ಟ, ಏನ್ ಕಾಮನೆ ಮಾಡಿತು ಬ್ರಹ್ಮ? ಬಹುಶ್ಯಾಂ ಪ್ರಜಾ ಏತಿ, ಈ ಜಗತ್ತನ್ನು ಸೃಷ್ಟಿ ಮಾಡ್ಬೇಕು ಅಂತ ಹೇಳ್ತು. ಜಗತ್ತನ್ನು ಸೃಷ್ಟಿ ಮಾಡ್ಬೇಕು ಅನ್ನೋ ಕಾಮನೆ ಬರುತ್ತೆ ನಮ್ಗೆ ಅಲ್ವಾ? ಬಹಳ ಆದ್ರೆ ಒಂದು ಅಪಾರ್ಟ್ಮೆಂಟ್ ಮಾಡ್ಬೇಕಪ್ಪ, ಒಂದು 10-15-16 ಫ್ಲಾಟ್ ಇರೋದು, ಒಂದ್ ಅರ್ಧ ಮಾರ್ಬಿಟ್ರಾಯ್ತು, ಇನ್ನರ್ಧ ರೆಂಟಲ್ ಇನ್ಕಮ್, ರಿಟೈರ್ಮೆಂಟ್ ಲೈಫ್ ಹಾಯಾಗಿರ್ಬಹುದು. ಇಷ್ಟು ಕಾಮನೆ, ಇಷ್ಟು ಬರುತ್ತಾನೆ ನಮ್ಗೆ ಕಾಮನೆ. ಅದ್ರಲ್ಲಿ ಇಷ್ಟೂ ಮಾಡ್ತೀನಿ ಅನ್ನೋದು ನನಗೆ ವಿಶ್ವಾಸ ಇಲ್ಲ. ಆದ್ರೆ ಬ್ರಹ್ಮದ ಕಾಮನೆ ಅಂತದ್ದು ಸತ್ಯಕಾಮ. ಅವನ್ ತುಂಬಾ ಜಗತ್ತನ್ನೇ ಸೃಷ್ಟಿ ಮಾಡ್ಬೇಕು ಅನ್ನೋದು ಕಾಮ. ಸೋ ಕಾಮಯತ ಅನ್ನುವಂಥದ್ದು. ಆದ್ರಿಂದ ಬ್ರಹ್ಮ ನಮಗಿಂತ ಬೇರೆ. ಸತ್ಯಕಾಮ, ಸತ್ಯ ಸಂಕಲ್ಪ, ಆಮೇಲೆ ಬ್ರಹ್ಮ ಸರ್ವಜ್ಞ, ನಾವು ಅಲ್ಪಜ್ಞ. ಬ್ರಹ್ಮ ಸರ್ವಶಕ್ತ, ನಾವು ಅಲ್ಪಶಕ್ತ. ಕರೆಕ್ಟಾ? ಹೌದು ಗುರುಗಳ. ಬ್ರಹ್ಮ ಇದು ಅನಂತ ಅನ್ನೋದು ಹೇಳ್ಬೋದಾ ಗುರುಗಳೇ? ಅನಂತ? ಹೇಳಿ. ಬ್ರಹ್ಮ ಅನಂತ, ನಾವು ಶಾಂತ. ಬ್ರಹ್ಮ ಷಡ್ಗುಣ ಸಂಪನ್ನ, ನಮ್ಮ ಹತ್ರ ಹರಿಷಡ್ ವರ್ಗಗಳು. ಗುರುಗಳ ಬ್ರಹ್ಮ ನಿಸ್ತ್ರೈಗುಣ್ಯ. ನಾವು ತ್ರಿಗುಣಕ್ಕೆ ಸಿಕ್ಕಾಕೊಂಡವರು, ನಾವು ತ್ರಿಗುಣಗಳಲ್ಲಿ ಸಿಕ್ಕಾಕೊಂಡು ಓದಾಡೋರು ನಾವು. ಬ್ರಹ್ಮ ಸತ್ಯ. ಕರೆಕ್ಟ್. ಬ್ರಹ್ಮ ಸತ್ಯ, ನಾವು ಬ್ರಹ್ಮ ನಿತ್ಯ, ಸತ್ಯ, ಎಲ್ಲಾನು ಶಾಶ್ವತ.
ಈ ರೀತಿಯಾಗಿ ಬ್ರಹ್ಮವನ್ನ ಮೊದಲನೇ ಹಂತದಲ್ಲಿ ನಾವು ನಮ್ಮಿಂದ ವಿಂಗಡಿಸಿದೀವಿ. ಇವಾಗ ಒಂದ್ ಪ್ರಶ್ನೆ ನಿಮ್ ತಲೆಯಲ್ಲಿ ಓಡ್ತಾ ಇರಬಹುದು, ಏನು ಇದು ಗುರುಗಳು ಅದ್ವೈತ ಹೇಳ್ತೀನಂತ ಹೇಳಿ ಬ್ರಹ್ಮ ನಮಗಿಂತ ಬೇರೆ ಬೇರೆ ಅನ್ನೋದಕ್ಕೆ 10 ಉಪಪತ್ತಿಗಳು 10 ಪ್ರೂಫ್ ಕೊಡ್ತಾ ಇದಾರಲ್ಲ, ಏನಿದು ಕಥೆ ಅಂತ ನಿಮ್ ತಲೆನಲ್ಲಿ ಓಡ್ತಾ ಇರಬಹುದು. ಕರೆಕ್ಟಾ? ಹೌದು ಗುರುಗಳೇ, ಕೊಡ್ತಾ ಇದ್ದಾರೆ. ಇವತ್ತಿನ ಕ್ಲಾಸಲ್ಲಿ ಬ್ರಹ್ಮ ಬೇರೆ, ನಮ್ಗಿಂತ ಬೇರೆ, ಬ್ರಹ್ಮದಲ್ಲಿ ಆ ಗುಣ ಇದೆ ನಮ್ಮಲ್ಲಿ ಇಲ್ಲ ಅನ್ನೋ ಒಟ್ಟು ಬೇರೆ ಅಂತಾನೆ ಹೇಳ್ತಾ ಇದಾರಲ್ಲ, ದ್ವೈತ ಹೇಳ್ತಿಲ್ವೇ ಇವರು ಅಂತ ಅನ್ನಿಸ್ಬೋದು. ನಾನು ಇವಾಗ್ಲೇ ಹೇಳಿದೆ, ಗುರುಗಳೇ ಒಂದು ಪ್ರಶ್ನೆ ಇತ್ತು. ಅಂದ್ರೆ ಬ್ರಹ್ಮವನ್ನ ನನಗಿಂತ ಭಿನ್ನವಾಗಿ ನೋಡಿದಾಗ ತಾನೇ ಅದನ್ನ ತಿಳ್ಕೊಳಕ್ ಸಾಧ್ಯ ನಿಮ್ಗೆ ಕೊಡಿ, ಇದ್ರ ಮೇಲೆ ಇದ್ರ ಮಾಡಿಸ್ತೀವಿ ಅಲ್ವಾ? ಬ್ರಹ್ಮವನ್ನು ತಿಳಿದುಕೊಳ್ಳೋದಕ್ಕೆ ಹೊರಟಿರೋದ್ರಿಂದ ನಾನು ಪ್ರಾರಂಭಿಕ ಹಂತದಲ್ಲಿ ಅದನ್ನು ಪ್ರತ್ಯೇಕಿಸಿಯೇನೆ ನೋಡ್ಬೇಕು. ಆಮೇಲೆ ಅದು ಹೇಗ್ ಒಂದು ಅನ್ನೋದು ನಂತರ ಗೊತ್ತಾಗ್ತದೆ ಅಲ್ವಾ? ಸೊ ಇಷ್ಟೊತ್ತು ಕೆಲವು ವಿಶೇಷಣಗಳಿಂದ ನಾವು ಬ್ರಹ್ಮವನ್ನ ವಿಂಗಡಿಸಿ ನೋಡಿದ್ವಿ. ನಮ್ಮೆಲ್ಲರಲ್ಲೂ ಬ್ರಹ್ಮವೇ ಇದೆ, ಆದ್ರೆ ನನ್ನೊಳಗೆ ನಂಗೆ ನೋಡೋದಕ್ಕೆ ಬರೋದಿಲ್ವಲ್ಲ. ಆದ್ರಿಂದ ನಾನು ನನ್ನ ಬ್ರಹ್ಮವನ್ನ ನನ್ನಿಂದ ವಿಂಗಡಿಸಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅಯ್ಯೋ ಬ್ರಹ್ಮ ಸರ್ವಶಕ್ತ, ನಾನು ಅಲ್ಪಶಕ್ತ. ಅಯ್ಯೋ ಬ್ರಹ್ಮ ಸರ್ವಜ್ಞ, ನಾನು ಅಲ್ಪಜ್ಞ. ಬ್ರಹ್ಮ ಸತ್ಯಕಾಮ, ನಾನು ಅಸತ್ಯಕಾಮ. ಬ್ರಹ್ಮ ಸತ್ಯ ಸಂಕಲ್ಪ, ನಾನು ಅಸತ್ಯ ಸಂಕಲ್ಪ. ಹೀಗೆಲ್ಲ ವಿಂಗಡಿಸಿ ಬ್ರಹ್ಮದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ನೋಡ್ತಾ ಇದ್ದೀನಿ. ಇಷ್ಟೊತ್ತು ಹೇಳಿರೋ ವಿಶೇಷಣಗಳು ಭಾವರೂಪದ ವಿಶೇಷಣಗಳು. ಭಾವ ಅಂದ್ರೆ ಇರೋದು. ಬ್ರಹ್ಮದ ಹತ್ರ ಇವೆ, ನಮ್ಮ ಹತ್ರ ಇಲ್ಲ. ಇದು ಭಾವರೂಪದ ವಿಶೇಷಣಗಳು. ಇದಕ್ಕೆ ವಿರುದ್ಧವಾಗಿ ಅಭಾವ ರೂಪದ ವಿಶೇಷಣಗಳು ಇವೆ. ಅಂದ್ರೆ ಅವು ಬ್ರಹ್ಮದ ಹತ್ರ ಇಲ್ಲ, ನಮ್ಮ ಹತ್ರ ಇವೆ. ಅಭಾವ ರೂಪದ ವಿಶೇಷಣ ಯಾವ್ದ್ಯಾವುದು? ಅಪಹತ ಪಾಪ್ಮ ವಿಜರೋ ವಿಮೃತ್ಯುರ್ ವಿಶೋಕೋ ವಿಜಿಘತ್ಸೋ ಅಪಿಪಾಸಃ ಅಂತ. ಅಪಹತ ಪಾಪ್ಮ, ಬ್ರಹ್ಮಕ್ಕೆ ಪಾಪ ಅಂಟೋದಿಲ್ಲ. ಪಾಪ ಅಂಟೋದಿಲ್ಲ ಅಂದ್ರೆ ಪಾಪ ಪುಣ್ಯ ಎರಡು ಅಂತ ತಿಳ್ಕೊಳ್ಬೇಕಿಲ್ಲ. ಅಪಹತ ಪಾಪ್ಮ, ಬ್ರಹ್ಮಕ್ಕೆ ಪಾಪಗಾದಿಗಳು ಯಾವುದು ಅಂಟೋದಿಲ್ಲ ಅಲ್ವಾ? ನಮಗಂಟುತ್ತೆ. ಆಮೇಲೆ ವಿಜರಹ, ಬ್ರಹ್ಮಕ್ಕೆ ಮುಪ್ಪಾಗೋದಿಲ್ಲ. ಮುಪ್ಪು ಅನ್ನೋದಿಲ್ಲ ಬ್ರಹ್ಮಕ್ಕೆ, ನಾವು ಮುಪ್ಪಾಗ್ತೀವಿ. ವಿಮೃತ್ಯು, ಬ್ರಹ್ಮಕ್ಕೆ ಸಾವು ಅನ್ನೋದಿಲ್ಲ, ನಮಗಿದೆ. ವಿಶೋಕಃ, ಬ್ರಹ್ಮಕ್ಕೆ ದುಃಖ ಆಗೋದಿಲ್ಲ, ನಮಗ್ ದುಃಖ ಆಗುತ್ತೆ. ವಿಜಿಗತ್ಸಹ, ಬ್ರಹ್ಮಕ್ಕೆ ಹಸಿವಿಲ್ಲ, ನಮಗ್ ಹಸಿವು ಆಗುತ್ತೆ. ಅಪಿಪಾಸಃ, ಬ್ರಹ್ಮಕ್ಕೆ ನೀರಡಿಕೆ ಆಗೋದಿಲ್ಲ, ನಮಗಾಗುತ್ತೆ. ಗುರುಗಳೇ, ಅಂಗಾಂಗ ಇಲ್ಲ ಅಂತ ಹೇಳ್ತಾರಲ್ಲ, ಹಾ, ಅಂಗಾಂಗ ಇಲ್ಲ ಅಂತ ಬಿಟ್ಟು, ಅವಯವಗಳು ಇಲ್ಲ ಅಂತ ಬಿಟ್ಟು. ಹೌದು, ಇವಾಗ ಅವಯವಗಳು ಇಲ್ಲ ಅಂತ ಹೇಳಿದ್ರು, ಅದು ಕರೆಕ್ಟೇ. ಇವಾಗ ನೀವು ಆ ಬ್ರಹ್ಮವನ್ನು ತಿಳ್ಕೊಳ್ಳೋದು ಹೇಗೆ? ಅಲ್ಲ, ಇಲ್ಲ ಅಂತಂದ್ರೆ ತಾವು ಇಲ್ಲ ಅನ್ನೋದಕ್ಕೆ ಏನೇನ್ ಇಲ್ಲ ಅಂತ ಅಂದ್ಬಿಟ್ಟು ತಾವ್ ಹೇಳಾರಲ್ಲ. ಸೊ ಅದಕ್ಕೆ ಈಗ ಅವಯವ ಇಲ್ಲ, ಸರಿ ಇದೆ. ಅದನ್ನ ಈ ಬ್ರಹ್ಮ ಅಂದ್ರೆ ನೀವೆಲ್ಲರೂ ನನ್ನ ಹತ್ರ ಬಂದ್ರಿ ಬ್ರಹ್ಮವನ್ನು ತಿಳಿಸ್ಕೊಡಿ ಅಂತ. ನಾನೇನ್ ಹೇಳಿದೆ? ಬ್ರಹ್ಮಕ್ಕೆ ಗುಣ ಇಲ್ಲ, ರೂಪ ಇಲ್ಲ, ಅವಯವ ಇಲ್ಲ, ಅಂಗಾಂಗ ಇಲ್ಲ, ಬ್ರಹ್ಮಕ್ಕೇನು ಇಲ್ಲ. ನಿಮ್ಗೇನ್ ಗೊತ್ತಾಯ್ತು ಬ್ರಹ್ಮದ ಬಗ್ಗೆ? ಇಮ್ಯಾಜಿನ್ ಮಾಡಕ್ಕಾಗಲ್ಲ ಗುರುಗಳೇ. ಹಂಗೆ ನಾವೀಗ ಫಾರ್ ಎಕ್ಸಾಂಪಲ್ ಈಗ ಜರ ಇಲ್ಲ ನಾವು ಜರ ಇಲ್ಲ ಸತ್ಯದ ಪ್ರಕಾರ ಹಸಿವಿಲ್ಲ ಅಂತ ಹೆಂಗ್ ಹೇಳಕ್ ಗುರುಗಳೇ? ಹಾ, ಹಸಿವಿಲ್ಲ ಅಂತ ಸತ್ಯ ಕಾಮ ಅಂತಂದಾಗ ಕಾಮ ಅನ್ನೋದು ಇದ್ದೇ ಇರತ್ತಲ್ಲ ಗುರುಗಳೇ. ಸೊ ಅಂದ್ರೆ ಹಸಿವು ಇರ್ಬೇಕು. ಹಸಿವು ಯಾಕಂದ್ರೆ ಜಗತ್ತನ್ನ ಸೃಷ್ಟಿ ಮಾಡ್ಬೇಕು ಅನ್ನೋದೇ ಹಸಿವಲ್ವ ಗುರುಗಳೇ? ಅಲ್ಲ, ನೀವು ಇಲ್ಲಿ ತಪ್ಪು ತಿಳ್ಕೊಂಡಿದ್ದೀರಿ. ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಸೋಕಾಮಯತ ಅಂತ ಉಪನಿಷತ್ತು ಹೇಳಿದಾಗ ಉಪನಿಷತ್ತಿನ ಉದ್ದೇಶ ಬ್ರಹ್ಮಕ್ಕೆ ಆಸೆ ಇದೆ ಅಂತ ಹೇಳ್ಕೊಡೋದಲ್ಲ.
ಯಾಕೆ ಬ್ರಹ್ಮಕ್ಕೆ ಕಾಮನೆ ಮಾಡಿತು ಅಂತ ಅದು ಕಾಮನೆ ಮಾಡಿತು ಅನ್ನೋ ಸ್ಟೇಟ್ಮೆಂಟ್ ಯಾಕೆ ಹೇಳಿತು ಅಂದ್ರೆ ಜಗತ್ತಿಗೆ ಕಾರಣವನ್ನ ಹೇಳುವಾಗ ಬ್ರಹ್ಮವು ಜಗತ್ತಿಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂತ ಹೇಳಿದಾಗ ಜಿಜ್ಞಾಸುವು ನಮ್ಮ ಅನುಭವದಲ್ಲಿ ಇರುವಂತೆ ಕಾರಣವು ಜಡವಾಗಿ ನಾವು ಕಂಡಂತೆ ಬ್ರಹ್ಮವು ಜಡವಾಗಿದೆ ಎಂಬುದಾಗಿ ತಿಳಿದುಕೊಳ್ಳಬಹುದು. ಆ ತಪ್ಪು ತಿಳುವಳಿಕೆ ಅವನ ಮನಸ್ಸಿನಲ್ಲಿ ಬಾರದೇ ಇರಲಿ ಅನ್ನೋ ಕಾರಣದಿಂದ ಸೋ ಕಾಮಯತ ಅನ್ನೋ ಮಂತ್ರ ಹೇಳಿರೋದು. ಅದು ಕಾಮನೆ ಮಾಡ್ತು ಕಣಯ್ಯ ಅಂದ್ರೆ ಜಡ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀನ್ ತಿಳ್ಕೊ ಅಂತ ಅರ್ಥ. ಜಡವಲ್ಲ ಚೈತನ್ಯ ಅನ್ನೋ ತೋರಿಸೋದಕ್ಕೋಸ್ಕರವಾಗಿ ಬ್ರಹ್ಮಕ್ಕೆ ಸೋ ಕಾಮಯತ ಅಂತ ಹೇಳಿದ್ದೇ ಹೊರತು ಬ್ರಹ್ಮಕ್ಕೆ ಆಸೆ ಇದೆ ಅಂತ ಹೇಳೋದಕ್ಕೆ ಆ ಮಂತ್ರ ಹೇಳಿದ್ದಲ್ಲ. ಕ್ಲಿಯರ್ ಆಯ್ತಾ ಇದು? ಅದು ಆಸೆ ಇದೆ ಅಂತ ಉದ್ದೇಶ ಅಲ್ಲ. ಅದಕ್ಕೆ ಈ ಆಸೆಗೆ ಹಸಿವು ಅಂತ ಹೇಳೋದು ಇನ್ನೂ ತಪ್ಪು. ಅಲ್ಲ ಗುರುಗಳೇ, ನಾನು ಕೇಳ್ತಾ ಇರೋದು ಏನಂದ್ರೆ, ಈಗ ಈ ಹಸಿವು ಯಾವ್ದಕ್ಕಾಗತ್ತೆ? ಚೈತನ್ಯ ಇದ್ದಾಗ ಹಸಿವು ಆಗತ್ತಲ್ಲ ಗುರುಗಳೇ? ಚೈತನ್ಯನೇ ಇಲ್ಲ ಅಂತಂದ್ರೆ ಜಡಕ್ಕೆ ಎಲ್ಲಿ ಹಸಿವು ಆಗತ್ತೆ ಗುರುಗಳೇ? ಹೌದು, ಇಲ್ಲಿ ಜಡ ಅಂತ ಯಾರು ಹೇಳಿದ್ರು? ಬ್ರಹ್ಮ. ಅಲ್ಲ, ಬ್ರಹ್ಮ ಅಲ್ಲ ನಾನು ಹೇಳ್ತಾ ಇರೋದು. ನೀವೀಗ ಈಗ ನಾವು ಜಡಕ್ಕೆ ಹಸಿವು ಆಗೋದಿಲ್ಲ. ಅದು ಚೈತನ್ಯ ಇದ್ರೂ ಹಸಿವಾಗೋದಿಲ್ಲ, ಹೀಗೆ ತಿಳ್ಕೊಳ್ಳಿ. ಅದುವೇ ಬ್ರಹ್ಮದ ವಿಶೇಷತೆ. ಅದು ಚೈತನ್ಯ ಇದ್ರೂನು ಅದಕ್ಕೆ ಹಸು ಆಗೋದಿಲ್ಲ, ಅದೇ ಬ್ರಹ್ಮದ ವಿಶೇಷತೆ, ಹೀಗೆ ತಿಳ್ಕೊಳ್ಳಿ. ಆಯ್ತು ಗುರುಗಳೇ. ಈಗ ವಿಶೇಷತೆ ವಿಶೇಷಣ ಅದೇ ತಾನೆ ನಾವ್ ಇವಾಗ ಮಾಡೋ ಕೆಲಸ, ನಮ್ ಪ್ರಾಸೆಸ್ಸೇ ಅದು. ಇವಾಗ ಬ್ರಹ್ಮ ಹೇಗೆ ನಮಗಿಂತ ವಿಶಿಷ್ಟವಾಗಿದೆ ಅನ್ನೋದು ತೋರಿಸೋದೆ. ಆಮೇಲೆ ಗುರುಗಳೇ, ಕಾಮನೆ ಅಂದ್ರ ಬರೀ ಆಸೆನೂ ಅಲ್ಲ, ಕರ್ತವ್ಯನೂ ಬರ್ತದಲ್ಲ. ಅದು ಕರ್ತವ್ಯದಾಗೂ ಬರ್ತದೆ ಕಾಮನೆ ಅಂತ. ಕರ್ತವ್ಯ ಇರಲಿ, ನೀವು ಯಾವ ಅರ್ಥ ತಗೊಂಡ್ರು ಅಲ್ಲಿ ಬ್ರಹ್ಮ ಚೈತನ್ಯ ಅನ್ನೋದು ಹೇಳೋದಕ್ಕೋಸ್ಕರವಾಗಿ ಕಾಮನೆ ತಗೊಂಡಿದೆ. ಜಡಕ್ಕೆ ಕಾಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಆಸೆ ಅನ್ನೋ ಅರ್ಥ ತಗೊಳ್ಳಿ, ಕರ್ತವ್ಯ ಅನ್ನೋ ಅರ್ಥ ತಗೊಳ್ಳಿ, ಜಡಕ್ಕೆ ಕಾಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಿದ್ರೆ ಚೈತನ್ಯಕ್ಕೆ ಮಾತ್ರ ಇರಬೇಕು. ಬ್ರಹ್ಮ ಚೈತನ್ಯ ಅನ್ನೋ ತಿಳಿಸೋದಕ್ಕೋಸ್ಕರವಾಗಿ ಸೋ ಕಾಮಯತ ಹೇಳಿದ್ದು. ಬ್ರಹ್ಮವು ಆಸೆ ಪಡುತ್ತೆ ಅಂತ ತಿಳಿಸೋದಕ್ಕಲ್ಲ. ಅಂದ್ರೆ ಬ್ರಹ್ಮವು ಚೈತನ್ಯವೇ ಅನ್ನೋದಕ್ಕೋಸ್ಕರ. ಹಾ, ಬ್ರಹ್ಮ ಚೈತನ್ಯವೇ ಅಂತ ಹೇಳೋದಕ್ಕೋಸ್ಕರವಾಗಿ ಸೋ ಕಾಮಯತ ಅಂತ ಹೇಳಿದ್ದು. ಇವಾಗ ನೀವು ಭಗವಂತನಿಗೆ ಹಸಿವಿದೆ ಅಂತ ನೀವು ಇಟ್ಕೊಳ್ಳಿ, ಅವನಿಗೆ ಊಟಕ್ಕೆ ಹಾಕೋರು ಯಾರು? ಅವನಿಗೆ ಹಸಿವು ಅಂತಂದ್ಮೇಲೆ ಊಟ ಆಗ್ಬೇಕು. ಆಮೇಲೆ ಯಾವಾಗ ಊಟ ಆಗ್ಬೇಕು ಅಂದ್ರೆ ಅದಕ್ಕೆ ಅನ್ನ ಅಂತ ಹೆಸರು. ಅನ್ನದ ಲಕ್ಷಣ ಏನು? ಆದ್ಯತೆ ತಿಚಭೂತಾನಿ, ತಿನ್ನುತ್ತೆ, ತಿನ್ನಲ್ಪಡುತ್ತೆ. ಎರಡೂ ಇದ್ರೇನೆ ಅನ್ನ. ಅದು ಅನ್ನ. ಬ್ರಹ್ಮವು ಅನ್ನವನ್ನು ತಿನ್ನುತ್ತೆ, ಬ್ರಹ್ಮವು ಅನ್ನದಿಂದ ತಿನ್ನಲ್ಪಡುತ್ತೆ. ಬ್ರಹ್ಮವು ಅನ್ನದಿಂದ ತಿನ್ನಲ್ಪಡುತ್ತೆ ಅಂತ ನೀವು ಒಪ್ಪಬೇಕಾಗ್ತದೆ. ಹಸಿವು ಅಂತ ಹೇಳಿದ್ರೆ ಹಸಿವಿದೆ ಅಂತ. ಅಲ್ಲ ಗುರುಗಳೇ, ಅನ್ನವೇ ಬ್ರಹ್ಮ ಅಂತಂದಾಗ ಅಂದ್ರೆ ಬ್ರಹ್ಮ ತಿನ್ನೋದಿಲ್ಲೇನು? ಹಸಿವೆ ಮತ್ತೆ ಹೇಗೆ ಹಿಂಗರಿಸ್ಬೇಕು ಅದ್ರದ್ದು? ಈಗ ಅದ್ರಲ್ಲ ನೀವು ಲಾಸ್ಟ್ ಅವಾಗ ಹಿಂದೆ ಹೇಳಿದ್ರೆ ಅನ್ನ ಅದ, ಅವಾಗ ಅದನ್ನ ಬರಲ್ಲ ಗುರುಗಳೇ. ಅನ್ನವನ್ನು ತಿನ್ನೋದು ಅಂತಲೇನೆ ಆಯ್ತಲ್ಲ. ಗುರುಗಳೇ, ಬ್ರಹ್ಮಕ್ಕೆ ಹಸಿವಿದೆ ಅಂತ ನೀವು ಹೇಳಿದ್ರೆ ಹಿಂಗೋದು ಯಾವಾಗ? ಹೇಗೆ? ಅದಕ್ಕೆ ನೈವೇದ್ಯ ಮಾಡಿರೋದು ಅಲ್ಲ. ಅನ್ನೋದು ಸಗುಣ ರೂಪಕ್ಕೆ ಬಂದಾಗ ನಾವಿಲ್ಲಿ ಬ್ರಹ್ಮದ ಮೂಲಭೂತ ಲಕ್ಷಣವನ್ನು ನೋಡ್ತಾ ಇದ್ದೀವಿ. ಆದ್ರಿಂದ ಅನ್ನವೇ ಬ್ರಹ್ಮ ಅನ್ನೋದು ಜೀವರುಗಳಿಗೆ ಮಾತ್ರ ಅನ್ಕೋತೀನಿ ನಾನು, ಬ್ರಹ್ಮಕ್ಕಲ್ಲ. ಅನ್ನವೇ ಬ್ರಹ್ಮ ಅಂತ ಹೇಳ್ತಾರಲ್ಲ, ಅದು ಅನ್ನ ಬ್ರಹ್ಮ ಜೀವರುಗಳಿಗೆ ಮಾತ್ರ. ಅಂದ್ರೆ ಅದರಿಂದಲೇ ನಮ್ ಜೀವ ಉತ್ಪತ್ತಿ ಆಗ್ತದ.
ಅದನ್ನು ಅನ್ನವೇ ಬ್ರಹ್ಮ ಅಂತಾನು ಒಪ್ಕೊಳ್ಳೋಣ. ಇವಾಗ ಬ್ರಹ್ಮಕ್ಕೆ ಹಸಿವಿದೆ ಅಂದ್ರೆ ಅನ್ನಕ್ಕೂ ಹಸಿವಿದೆ ಅಂತ ಆಯ್ತು. ಆ ಅನ್ನದ ಹಸಿವು ಹೇಗೆ ಹಿಂಗಿಸ್ಬೇಕು ಅದನ್ನ ಹೇಳಿ. ಅಲ್ಲ ಗುರುಗಳೇ, ನಮ್ಮ ವೈದಿಕದಲ್ಲಿ ನಾವು ಮಾಡ್ತೀವಲ್ಲ, ಈಗ ನಾವು ಯಾರು ಬ್ರಾಹ್ಮಣರು ಕೂರ್ತಿರ್ತಾರಲ್ಲ, ಅವರು ಊಟಕ್ಕೂರ ಮುಂಚೆ ಇದಂ ಬ್ರಹ್ಮ ಅಂತ ಅಂದ್ಬಿಟ್ಟೆಲ್ಲ ಇದ್ ಮಾಡಿ ಮಾಡಿಸ್ತಾರೆ. ಇದು ಬ್ರಹ್ಮವೇ, ಇದು ಬ್ರಹ್ಮವೇ, ಇದು ಮಾಡಿಸ್ತಾರೆ. ದಟ್ ಮೀನ್ಸ್ ಎಲ್ಲವೂ ಬ್ರಹ್ಮವೇ ಆಗೋಯ್ತಲ್ಲ ಗುರುಗಳೇ. ಆ ಎಲ್ಲ ಬ್ರಹ್ಮಕ್ಕೆ ಹಸಿವು ಹಿಂಗೋದು ಹೇಗೆ ಅದು ಹೇಳಿ. ಆ ಎಲ್ಲವೂ ಬ್ರಹ್ಮ ಅಂತ ಹೇಳೋ ಅರ್ಥದಲ್ಲಿಯೇನೆ ಬ್ರಹ್ಮಕ್ಕೆ ಹಸಿವಿಲ್ಲ ಅನ್ನೋ ಸೂಚ್ಯಾರ್ಥ ಅದರಲ್ಲಿದೆ. ಎಲ್ಲವೂ ಬ್ರಹ್ಮ ಅಂದ್ರೆ ಬ್ರಹ್ಮವೇ ಎಲ್ಲ ಬ್ರಹ್ಮಮಯ ಆದ್ಮೇಲೆ ಬ್ರಹ್ಮ ಅಂತ ಹೇಳಿದೆ ಹೊರತು ಎಲ್ಲವೂ ಅನ್ನ ಅಂತ ಹೇಳಿಲ್ಲ. ಕರೆಕ್ಟ್. ಬ್ರಹ್ಮ ಸ್ವರೂಪ ಇವೆಲ್ಲ. ಸರಿ ಹೇಳಿ ಗುರುಗಳೇ, ದಯಮಾಡಿ ಹೆಣ್ಣು ಸರಿ ಹೇಳಿ ಗುರುಗಳೇ. ಸರಿ ದಯಮಾಡಿ ಹೇಳಿ, ಹೇಳಿದ್ರಲ್ಲ ಅಲ್ಲಿ ಅಹಂಚ ಬ್ರಹ್ಮ, ಅನ್ನಂಚ ಬ್ರಹ್ಮ, ಭೋಕ್ತಾಚ ಬ್ರಹ್ಮ ಅಲ್ಲಿರೋ ಸಂದರ್ಭನೇ ಬೇರೆ. ಅಲ್ಲಿ ಏನ್ ಹೇಳ್ಬೇಕಾಗಿದೆ ಅಂತ ಹೇಳಿದ್ರೆ, ನಾನು ಅಂದ್ರೆ ಕರ್ತ, ಭೋಕ್ತ ಮತ್ತು ಭೋಜ್ಯ ಈ ಮೂರು ಅಂತ ಅಲ್ಲಿ ಹೇಳಬೇಕಾಗಿದೆ. ಹೌದು. ಅಲ್ಲಿ ಅನ್ನವೇ ಬ್ರಹ್ಮ ಅನ್ನೋದು ಒಂದೇ ಹೇಳಿಲ್ಲ, ಅಹಂಚ ಬ್ರಹ್ಮ ಅಂತ ಕರ್ತಾನು ಸೇರಿಸ್ಕೊಂಡು ಹೇಳಿದ್ದಾರೆ ಅಲ್ಲಿ. ಹೌದೌದು, ನಿಜ. ಬರೋದಿಲ್ಲ. ನಿಮ್ಗೆ ಬ್ರೇಕ್ ಆಯ್ತು ಗುರುಗಳೇ, ನೀವು ಹೇಳಿದ್ದು, ನಿಮ್ ವಾಯ್ಸ್ ಬ್ರೇಕ್ ಆಯ್ತು. ಅಹಂಚ ಬ್ರಹ್ಮ, ಅನ್ನಂಚ ಬ್ರಹ್ಮ, ಭೋಕ್ತಾಚ ಬ್ರಹ್ಮ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳಿರೋದು ಪೂರ್ಣ ಮಂತ್ರ. ಹೌದು. ನೀವು ಅದರಲ್ಲಿ ಬ್ರಹ್ಮ ಒಂದನ್ನೇ ನೆನಪಲ್ಲಿ ಇಟ್ಕೊಂಡಿದ್ದೀರಿ. ಅಹಂಚ ಬ್ರಹ್ಮ, ಭೋಕ್ತಾಚ ಬ್ರಹ್ಮ ಅಂತ ಹೇಳಿ. ಈಗ ಬ್ರಾಹ್ಮಣರ ಕೈಗೂ ಅವ್ರ ಕಡೆ ತೋರಿಸಿ ಅಹಂಚ ಬ್ರಹ್ಮ, ಭೋಕ್ತೃಚ ಬ್ರಹ್ಮ ಎಲ್ಲ ಮಾಡಿಸಿ ಕರೆಕ್ಟ್ ನೀವು ಹೇಳ್ತಾರ, ನಿಜ, ಕರೆಕ್ಟ್. ಬ್ರಹ್ಮಕ್ಕೆ ಹಸಿವಿದೆ ಅಂತ ಇಲ್ಲಿಗೆ ಹೇಗೆ ಅಪ್ಲೈ ಆಗುತ್ತೆ? ಎಲ್ಲವೂ ಬ್ರಹ್ಮವೇ ಆದ್ಮೇಲೆ ಬ್ರಹ್ಮವನ್ನು ಎಲ್ಲವೂ ಬ್ರಹ್ಮ ಆದ್ಮೇಲೆ ಬ್ರಹ್ಮಕ್ಕೆ ಹಸಿವಿಲ್ಲ ಅಂತಾನೆ ಹೇಳ್ಬೇಕಲ್ಲ ನೀವು. ನಿಜ. ಮತ್ ನಾನು ಅದನ್ನೇ ಹೇಳ್ತೀನಿ ಇವಾಗ, ಬ್ರಹ್ಮಕ್ಕೆ ಹಸಿವಿಲ್ಲ ಅಂತಾನೆ ಹೇಳ್ತಾ ಇದ್ದೀನಿ ಅಷ್ಟೊತ್ತಿಂದ. ಆ ಮಂತ್ರದಲ್ಲಿ ಸೂಚ್ಯವಾಗಿ ಬ್ರಹ್ಮಕ್ಕೆ ಹಸಿವಿಲ್ಲ ಅನ್ನೋದೇ ಅರ್ಥ. ಪಾಯಿಂಟ್ ಬಂತ, ಗೊತ್ತಾಯ್ತಾ? ಮನ್ಸಿಗೆ ಬಂತ? ಆಯ್ತು ಗುರುಗಳೇ, ಗೊತ್ತಾಯ್ತು. ಅಷ್ಟಕ್ಕೂ ನಾ ಇದೇನ್ ಪಾಯಿಂಟ್ ಹೇಳ್ತಿದ್ದೇನಲ್ಲ, ಇದು ಗಣಿತದ ಯಾವುದೋ ಒಂದು ಪ್ರಿನ್ಸಿಪಲ್ ಅಲ್ಲ. ಆ ಪ್ರಿನ್ಸಿಪಲ್ ಹೋಗೋದಕ್ಕೆ ಮುಂಚೆ ನಾವು ಒಂದಿಷ್ಟು ರಚನೆಗಳು ಮಾಡ್ಕೋತೀವಿ ನೋಡಿ. ನಾನು ಸ್ಪಷ್ಟವಾಗಿ ಹೇಳಿದೆ, ಯಾವ ರೀತಿ ತುಪ್ಪವನ್ನ ನೋಡ್ಬೇಕು ಅನ್ನೋನು ಹಾಲಿನಿಂದ ತುಪ್ಪ ತೆಗೆದೇ ನೋಡ್ಬೇಕು, ಹಾಗೆ ಬ್ರಹ್ಮವನ್ನು ತಿಳ್ಕೊಳ್ಬೇಕು ಅನ್ನೋನು ಜಗತ್ತಿನಿಂದ ಬ್ರಹ್ಮವನ್ನ ಪ್ರತ್ಯೇಕಿಸಿಯೇ ನೋಡ್ಬೇಕು. ಇದನ್ನು ನೀವು ಮುಂಚೆ ಜೀರ್ಣ ಮಾಡ್ಕೊಳ್ಳಿ. ಇದು ಜೀರ್ಣ ಆಗೋವರೆಗೂ ಮುಂದಿನ ಎಲ್ಲಾ ಮಾತುಗಳು ನಿಮಗೆ ವಿಪರೀತ ಅರ್ಥ, ದ್ವೈತ, ಬ್ರಹ್ಮದ ವಿರುದ್ಧ ಹೇಳ್ತಾ ಇದ್ದೀರಿ, ಅದ್ವೈತದ ವಿರುದ್ಧ ಹೇಳ್ತಾ ಇದ್ದೀರಿ ಅನ್ನೋ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಗುರುಗಳೇ, ನೀವು ಹೇಳಿದ್ದು ಈ ಮಾತು ಇವನ್ ಭಗವದ್ಗೀತೆಯಲ್ಲೂ ಬರುತ್ತೆ ಗುರುಗಳೇ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಸಮಾಧಿನ 4ನೇ ಅಧ್ಯಾಯದಲ್ಲಿ ಬರುತ್ತೆ. ಬ್ರಹ್ಮ ಕರ್ಮ ಸಮಾಧಿನ, ಅದನ್ನೇ ಊಟಕ್ಕೆ ಮುಂಚೆ ಅದನ್ನೇ ಹೇಳೋದು ಡೈಲಿ ನಾವು. ಫಸ್ಟು ನಾವು ಇವಾಗ ಯಾವ ಪ್ರೊಸೆಸ್ ಅಲ್ಲಿ ಇದ್ದೀವಿ, ಏನ್ ಮಾಡ್ತಾ ಇದ್ದೀವಿ, ಏನ್ ಪ್ರಯತ್ನ ಮಾಡ್ತಾ ಇದ್ದೀವಿ, ಏನ್ ತಿಳ್ಕೊಳ್ಳೋದಕ್ಕೆ ಹೊರಟಿದೀವಿ ಅನ್ನೋದನ್ನ ಗಟ್ಟಿಯಾಗಿ ನಿಮ್ಮ ಮನಸ್ಸಲ್ಲಿ ಹಿಡ್ಕೊಳ್ಳಿ. ಯಾವುದೋ ಒಂದು ವರ್ಡ್ ಸಾಮ್ಯಾಂಶ ಸಿಕ್ಕ ತಕ್ಷಣ ನಮಗ್ ಗೊತ್ತಿರೋ ಇನ್ನೊಂದು ಯಾವುದೋ ಭಾಗದಲ್ಲಿ ಇದೇ ವರ್ಡ್ ಅಲ್ಲಿ ಬಂದಿದೆ ಅನ್ನೋ ಕಾರಣಕ್ಕೆ ಅದು ಇದು ಒಂದೇ ರೆಫರೆನ್ಸ್ ಅಂತ ಆಗೋದಿಲ್ಲ. ಒಳ್ಳೆ ಎಕ್ಸಾಂಪಲ್. ನಾವು ಈ ಜಗತ್ತಿನಲ್ಲಿ ಬ್ರಹ್ಮವು ಹಾಸು ಹೊಕ್ಕಾಗಿದೆ, ಇದು ಈ ಸ್ಟೇಟ್ಮೆಂಟ್ ಒಪ್ತೀರಾ? ಮಡಕೆ ಮಣ್ಣು ಹಾಸು ಹೊಕ್ಕಾಗಿದೆ, ಹೌದಾ? ಇವಾಗ ನನಗೆ ಎದುರುಗಡೆ ಮಡಕೆಗಳು 1000 ಮಡಕೆ, 1000 ಇಟ್ಟಿಗೆ, 1000 ಹೆಂಚು ಎಲ್ಲ ಇದಾವೆ. ಆದ್ರೆ ನನಗೆ ಮಣ್ಣು ಮಾತ್ರ ನೋಡ್ಬೇಕಾಗಿದೆ. ನಾನು ಏನ್ ಮಾಡ್ಬೇಕು? ಮಣ್ಣನ್ನು ತಿಳ್ಕೊಂಡು ನಾನು ಇವಾಗ
ಅದನ್ನ ಪುಡಿ ಮಾಡ್ಕೊಬೇಕು, ಇಲ್ಲ ನೀರ್ ಹಾಕಿ ಮಣ್ಣನ್ನು ನೆನ್ಸ್ಬೇಕು. ನನಗೆ ಇವಾಗ ಮಣ್ಣ ನಾನು ಏನ್ ಮಾಡ್ಬೇಕು ಹೇಳಿ? ನೀರ್ ಹಾಕಿ ನೆನ್ಸ್ಬೇಕು. ಅಂದ್ರೆ ಮಡಿಕೆಯಿಂದ ಮಣ್ಣನ್ನು ಹೊರ ತೆಗಿಬೇಕು, ಕರೆಕ್ಟಾ? ಸಪ್ರೇಟ್ ಮಾಡಿ ನೀರ್ ಹಾಕಿ ಸಪ್ರೇಟ್ ಮಾಡ್ಕೋಬೇಕು. ಹೌದು. ಸಪರೇಟ್ ಅಂದ್ರೇನೆ ವಿಂಗಡಣೆ, ಪ್ರತ್ಯೇಕಿಸೋದು. ಬೇರೆ ದಾರಿ ಏನಿದೆ ನಿಮ್ಗೆ? ಹೌದು. ಹೌದು. ಗುರುಗಳ ಹಾಲು ತುಪ್ಪದ ಉದಾಹರಣೆ ಬಹಳ ಕರೆಕ್ಟ್ ಆಗಿದೆ ರೀ. ತುಂಬಾ ಚೆನ್ನಾಗಿದೆ ಎಕ್ಸಾಂಪಲ್, ಕರೆಕ್ಟ್ ಆಗಿದೆ ಗುರುಜಿ. ಅದನ್ನ ಕನ್ವಿನ್ಸ್ ಆಗಿ ಮಾಡ್ಕೊಂಡ್ಬಿಡ್ದೆ, ಡೈಜೆಸ್ಟ್ ಮಾಡ್ಕೊಂಡ್ಬಿಡಿ. ಅದು ತುಪ್ಪ ನಾನು ಇವಾಗ ಹಾಲಿನಿಂದ ಪ್ರತ್ಯೇಕಿಸಿಯಲೇನೆ ಬೇಕು, ಆವಾಗ್ಲೇನೆ ತುಪ್ಪ ತಿಳಿಯೋದು. ಜಗತ್ತು ಎಂಬ ಹಾಲಿನಲ್ಲಿ ಬ್ರಹ್ಮ ಎಂಬ ತುಪ್ಪವು ಹಾಸು ಹೊಕ್ಕಾಗಿದೆ. ಬ್ರಹ್ಮ ಎಂಬ ತುಪ್ಪವನ್ನು ನಾನು ಪ್ರತ್ಯೇಕಿಸಿದಾಗ ಮಾತ್ರ ನೋಡೋದಕ್ಕೆ ಸಾಧ್ಯ. ಪ್ರತ್ಯೇಕಿಸೋದಕ್ಕೆ ಇವಾಗ ಲಕ್ಷಣಗಳನ್ನು ಬೇರೆ ಬೇರೆ ಹೇಳ್ತಾ ಇದ್ದೀನಿ. ತುಪ್ಪ ನೋಡ್ಕಣಯ್ಯ, ಅದು ಹಾಲಿನಷ್ಟು ಲಿಕ್ವಿಡ್ ಆಗಿರೋದಿಲ್ಲ, ಸ್ವಲ್ಪ ಗಟ್ಟಿ ಇರ್ತದೆ. ಆದ್ರೆ ಪೂರ್ತಿ ಘನ ಇರೋದಿಲ್ಲ, ಅದು ಜಿಡ್ಜಿಡ್ಡಾಗಿರ್ತದೆ. ಹಾಲ್ ತರ ಬೆಳ್ಳಗಿರೋದಿಲ್ಲ, ಅದ್ರ ಬಣ್ಣ ಬೇರೆ ಇರ್ತದೆ, ಮರಳಾಗಿರ್ತದೆ. ಹೇಳ್ತೀವಿ ತಾನೇ ನಾವು? ಇವಾಗ ನಾನು ಅದನ್ನ ನೋಡ್ಕಣಯ್ಯ, ಬ್ರಹ್ಮ ಸತ್ಯ ಸರ್ವಜ್ಞವಾಗಿದೆ, ಸತ್ಯ ಸಂಕಲ್ಪವಾಗಿದೆ, ಅದಕ್ಕೆ ಸಾವಿಲ್ಲ, ಮುಪ್ಪಿಲ್ಲ. ಹಾಲು 1 ವಾರ ಆದ್ಮೇಲೆ 6 ಗಂಟೆ ಆದ್ಮೇಲೆ ಕೆಟ್ಟ ಹೋಗ್ತದೆ. ತುಪ್ಪ ವರ್ಷ ಆದ್ರೂ ಕೆಟ್ಟ ಹೋಗೋದಿಲ್ಲ. ವಿಶೇಷಣಗಳಿಂದ ತಾನೇ ವಿಂಗಡಿಸ್ತಾ ಇದ್ದೀನಿ ನಾನು. ಕರೆಕ್ಟ್. ನಿಜ. ಸರಿನಾ? ಇವಾಗ ಮನ್ಸಿಗೆ ಬಂತಾ? ಇದೆ ಎಕ್ಸಾಕ್ಟ್ ಪಾಯಿಂಟ್, ಕರೆಕ್ಟ್. ಸುಮ್ಮನೆ ನೋಡೋ ಪ್ರಶ್ನೆ ಬಂತು. ಇವು ವಿಶೇಷಣಗಳಿಂದ ವಿಂಗಡಿಸೋದಾಯ್ತು. ಯಾಕ್ರಿ ವಿಶೇಷಣದಿಂದ ವಿಂಗಡಿಸ್ಬೇಕು ಅಂತ ಪ್ರಶ್ನೆ ಕೇಳಿದ್ರೆ, ನೇರವಾಗಿ ಇನ್ನೊಂದು ಸ್ಟೆಪ್ ಅಂತ ಹೇಳಿದ್ನಲ್ಲ, ಸೆಕೆಂಡ್ ಸ್ಟೆಪ್, ಅದು ಲಕ್ಷಣಗಳಿಂದ ವಿಂಗಡಿಸೋದು. ಇವಾಗ ಲಕ್ಷಣ ಅಂದ್ರೆ ಏನು ಅಂದ್ರೆ, ವಿಶೇಷಣ ಅಂದ್ರೆ ಒಂದು ಗುಂಪಿನಿಂದ ಅಥವಾ ಒಂದು ಜಾತಿಯಿಂದ ವಿಂಗಡಿಸೋದು. ಲಕ್ಷಣ ಅಂದ್ರೆ ಎಲ್ಲದರಿಂದಲೂ ವಿಂಗಡಿಸೋದು. ಅದು ಲಕ್ಷಣ. ಉದಾಹರಣೆಗೆ ನೋಡಿ, ಆಕಾಶ ಅಂದ್ರೇನು? ಎಲ್ಲದಕ್ಕೂ ಅವಕಾಶ ಕೊಡ್ತದೆಯೋ ಅದುವೇ ಆಕಾಶ. ಈ ಲಕ್ಷಣ ಆಕಾಶ ಬಿಟ್ಟು ಇನ್ನೊಂದು ಯಾವ್ದಕ್ಕಾದ್ರೂ ಇದೆ ಏನು? ಬ್ರಹ್ಮಕ್ಕೆ. ಇದು ಲಕ್ಷಣ ಅಂದ್ರೆ ಎಲ್ಲದರಿಂದಲೂ ವಿಂಗಡಿಸೋದು. ವಿಶೇಷಣ ಅಂದ್ರೆ ಒಂದು ಗುಂಪಿನಿಂದ ವಿಂಗಡಿಸೋದು. ಲಕ್ಷಣ ಅಂದ್ರೆ ಎಲ್ಲರಿಂದಲೂ ವಿಂಗಡಿಸೋದು. ಸಾಸ್ನಾದಿಮತ್ವಂ ಗೋರ್ ಲಕ್ಷಣಂ. ಗಂಗೆ ದೊಗಲು ಆಕಳ ಲಕ್ಷಣ, ಹಸುವಿನ ಲಕ್ಷಣ. ಆ ಗಂಗೆ ದೊಗಲು ಬೇರೆ ಅದಕ್ಕೆ ಯಾವ್ದಾದ್ರು ಇದೆಯಾ? ಈಗ ಹೇಳಿದ ಅರ್ಥ ಆಗಲಿಲ್ಲ ಗುರುಗಳೇ. ಲಕ್ಷಣ ಅಂದ್ರೆ ಎಲ್ಲದರಿಂದಲೂ ಈಗ ಒಂದು ಉದಾಹರಣೆ ಕೊಟ್ಟರಲ್ಲ ತಾವು, ಗೋವು, ಹಸು. ಓಕೆ. ಅದಕ್ಕೆ ಹಸುವಿಗೆ ನೀವು 4 ಕಾಲು ಇರ್ತದೆ ನೋಡ್ಕಣಯ್ಯ, ಅದೇ ಹಸು ಅಂತ ಹೇಳಿದ್ರೆ 4 ಕಾಲಿನ ಎಲ್ಲಾ ಪ್ರಾಣಿಗಳು ಬಂದ್ಬಿಡ್ತವೆ. ಹೌದು. ಕೋಡ್ ಇರ್ತದೆ ನೋಡಯ್ಯ, ಅದು ಅಂತ ಹೇಳಿದ್ರೆ ಕೋಡಿರೋ ಎಲ್ಲಾ ಪ್ರಾಣಿಗಳು ಬಂತು. ಹಾಲು ಕೊಡ್ತದೆ ನೋಡಯ್ಯ ಅಂತ ಹೇಳಿದ್ರೆ ಹಾಲು ಕೊಡೋ ಎಲ್ಲಾ ಪ್ರಾಣಿಗಳು, ಎಮ್ಮೆನೂ ಬಂತು, ಕುರಿನೂ ಬಂತು, ಮೇಕೆನೂ ಬಂತು, ಅಲ್ವೇ? ಇವಾಗ ವಿಂಗಡಿಸ್ಬೇಕು ನೀವು. ಇಲ್ಲಿ ಹಸು ಒಂದು ತೊಗಲು ನೇತಾಡ್ತಾ ಇರ್ತದೆ ನೋಡಿ, ಅದಕ್ಕೆ ಗಂಗೆ ದೊಗಲು ಅಂತ ಹೆಸರು ಕನ್ನಡದಲ್ಲಿ. ಗಂಗೆ ದೊಗಲು. ಸಂಸ್ಕೃತಕ್ಕೆ ಸಾಸ್ನ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಯಾವುದಕ್ಕೆ ಈ ಗಂಗೆ ದೊಗಲು ಇದೆಯೋ ಅದು ಹಸು. ಆಕಾರ ನೋಡಿ. ಯಾವುದಕ್ಕೆ ಈ ಗಂಗೆ ದೊಗಲು ಇದೆಯೋ ಅದು ಹಸು.
ಈ ಗಂಗೆದೊಗಲು ಅನ್ನೋದು ಹಸುವಿನ ಲಕ್ಷಣ. ನೋಡಿ ಇವಾಗ ಹಸು ಬಿಟ್ಟು ಬೇರೆ ಯಾವ್ದಕ್ಕಿದೆ ಗಂಗೆದೊಗಲು? ಎಮ್ಮೆಗಿದೆಯಾ? ಇಲ್ಲ ತಾನೆ? ಇಲ್ಲ. ಅದು ಹಸುವಿನ ಲಕ್ಷಣ. ಆಕಾಶದ ಲಕ್ಷಣ ಏನು? ವ್ಯಾಪಕತ್ವ. ಯಾವುದು ಎಲ್ಲದಕ್ಕೂ ಅವಕಾಶ ಕೊಡುತ್ತದೆಯೋ ಅದು ಆಕಾಶ. ಹೌದಾ? ಶಬ್ದ ಗುಣಕಂ ಆಕಾಶಂ. ಯಾವುದು ಶಬ್ದವನ್ನ ಹೊತ್ತೊಯ್ತದೆಯೋ ಅದು ಆಕಾಶ. ನೀವು ಸ್ಪೇಸ್ ಇಲ್ಲದೆ ಇರುವಾಗ ಸೌಂಡ್ ಟ್ರಾವೆಲ್ ಮಾಡ್ತದೇನು? ವಾಕ್ಯೂಮ್ ಅಲ್ಲಿ ಸೌಂಡ್ ಟ್ರಾವೆಲ್ ಮಾಡ್ತದೇನು? ಇಲ್ಲ ಇಲ್ಲ. 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 ಆವಾಗ್ಲೇನೆ ಹೇಳಿದ್ದಾರೆ ಶಬ್ದ ಗುಣಕಂ ಆಕಾಶಂ ಅಂತ. ಲಕ್ಷಣ ಅಂದ್ರೇನು? ಎಲ್ಲದರಿಂದಲೂ ವಿಂಗಡಿಸೋದು. ಬೇರೆ ಯಾವುದಕ್ಕೂ ಬೇರೆ ಯಾವುದ್ರಲ್ಲಿಯೂ ಅಂಥ ಗುಣ ಸಿಗಬಾರ್ದು, ಅದು ಲಕ್ಷಣ. ಈ ಪಾಯಿಂಟ್ ಮನಸ್ಸಿಗೆ ಬಂತಾ? ಕರೆಕ್ಟ್. ಇವಾಗ ನಾವು ಬ್ರಹ್ಮವನ್ನ ಎಲ್ಲದರಿಂದಲೂ ವಿಂಗಡಿಸ್ಬೇಕು. ಮುಂಚೆ ನಮ್ಮಿಂದ ವಿಂಗಡಿಸ್ಕೊಂಡ್ವಿ, ಯಾಕಂದ್ರೆ ನಾವು ಬ್ರಹ್ಮ ಒಂದೇ ಜಾತಿ. ಏನದು ಒಂದು ಜಾತಿ? ಮಹೇಶ್ ಅವರು ಹೇಳಿದಂತೆ ಇದೇವೆ ಅನ್ನೋದೊಂದು ಜಾತಿ. ನಾವು ಸ್ವಲ್ಪ ತಿಳ್ಕೊಳ್ತೀವಿ, ಅದು ಸ್ವಲ್ಪ ಬ್ರಹ್ಮವು ಜಾಸ್ತಿ ಎಲ್ಲವನ್ನು ತಿಳ್ಕೊಳ್ತಾ ಇದೆ, ತಿಳ್ಕೊಳ್ಳೋದು ಅನ್ನೋದೊಂದು ಜಾತಿ ಅಲ್ವೇ? ಹೌದು. ಅದು ಲಕ್ಷಣ ಆಯ್ತು. ಇವಾಗ ವಿಶೇಷಣ ಆಯ್ತು. ಇವಾಗ ಲಕ್ಷಣ. ಎಲ್ಲದರಿಂದಲೂ ವಿಂಗಡಿಸ್ಬೇಕು ನಾವು. ಹೌದಾ? ಹೌದು. ಇವಾಗ ಎಲ್ಲದರಿಂದಲೂ ವಿಂಗಡಿಸೋದು ಅಂದ್ರೆ ಮುಂಚೆ ಎಲ್ಲದರ ಬಗ್ಗೆ ನಮಗ್ ಗೊತ್ತಿರ್ಬೇಕಲ್ಲ. ಜಗತ್ತಿನಲ್ಲಿ ಎಷ್ಟೆಷ್ಟೋ ವಸ್ತುಗಳಿವೆ, ಎಷ್ಟು ವಿಷಯಗಳಿದಾವೆ, ಏನೆಲ್ಲ ಎಷ್ಟಿದೆ, ನಾನಾತ್ಮಕವಾಗಿದೆ. ಅದೆಲ್ಲದರಿಂದಲೂ ಜಗತ್ತ ಬ್ರಹ್ಮವನ್ನ ನಾನು ಹೇಗೆ ವಿಂಗಡಿಸ್ಬೇಕು? ಅಂತದೊಂದು ಲಕ್ಷಣ. ಪಂಚತನ್ಮಾತ್ರಗಳು ಗೊತ್ತಿದ್ರೆ ಈ 5 ಪಂಚತನ್ಮಾತ್ರಗಳು ಎಲ್ಲಾದ್ರಲ್ಲೂ ಇದ್ದೇ ಅಂತ ನಾವು ಹೇಳಿರಲ್ಲ ಗುರುಗಳೇ. ಅಲ್ಲ, ವಿಂಗಡಿಸ್ಬೇಕು. ಯಾವ್ದ್ರಲ್ಲಿ ಇದೆ ಅಂತ ನೋಡೋದಲ್ಲ. ಯಾವ್ದು ವಿಂಗಡಿಸೋದು ಅಂದ್ರೇನು? ಯಾವುದೋ ಒಂದು ಬ್ರಹ್ಮದಲ್ಲಿದೆ, ಅದು ಅಲ್ಲ, ಈ 5 ಗುಣಗಳ, ಈ ಪಂಚತನ್ಮಾತ್ರಗಳ ಗುಣಗಳನ್ನ ವಿಂಗಡಿಸಬಹುದಾ ಗುರುಗಳೇ? ಅದೆಲ್ಲ 5 ತನ್ಮಾತ್ರೆಗಳಿಂದಲೇನೆ ಪಂಚಮಹಾಭೂತ ಆಗಿದ್ದು, ಪಂಚಮಹಾಭೂತದಿಂದಲೇನೆ ಜಗತ್ತಾಗಿರೋದು. ನಾನೇನ್ ಕೇಳ್ತೇನೆ ಕೇಳಿಸ್ಕೊಳ್ಳಿ. ಅಂದ್ರೆ ಬ್ರಹ್ಮಕ್ಕೆ ನಾವು ಯಾವುದೋ ಒಂದು ಲಕ್ಷಣ ಹೇಳಬೇಕು, ಅದು ಬ್ರಹ್ಮ ಹೊರತಾಗಿ ಇತರ ಯಾವುದರಲ್ಲಿಯೂ ಆ ಲಕ್ಷಣ ಅನ್ವಯ ಆಗಬಾರ್ದು, ಅಪ್ಲೈ ಆಗಬಾರ್ದು ಅಂತದ್ ಹೇಳ್ಬೇಕು ನಾವು. ಸರ್ವಜ್ಞತ್ವ ಗುರುಗಳೇ. ಅಲ್ವಾ ಅಲ್ಲ ಗುರುಗಳೇ, ಇದು ಸರ್ವಜ್ಞತ್ವ, ಸರ್ವಜ್ಞ, ಬ್ರಹ್ಮ ಸರ್ವಜ್ಞ. ಗುರುಗಳೇ, ಜಡ ಮತ್ತೆ ಇದು ಚೈತನ್ಯ, ಮಿಕ್ಕಿದ್ದೆಲ್ಲ ಜಡಗಳು, ಬ್ರಹ್ಮ ಮಾತ್ರ ಚೈತನ್ಯ. ಸರ್ವಶಕ್ತ. ಈಗ ಎಲ್ಲ ಯಾವುದೇ ತಗೊಂಡ್ರು, ಯಾವುದೇ ಪದಾರ್ಥ ತಗೊಂಡ್ರು, ಪಂಚಭೂತಗಳ ತಗೊಂಡ್ರು ಅಥವಾ ಪಂಚತನ್ಮಾತ್ರಗಳು ತಗೊಂಡ್ರು, ಎಲ್ಲವೂ ಜಡವೇ. ಬ್ರಹ್ಮ ಮಾತ್ರ ಚೈತನ್ಯ. ಸರ್ವವ್ಯಾಪಿ ಬ್ರಹ್ಮ, ಸರ್ವವ್ಯಾಪಿ. ಮೂಲ ಕಾರಣನೇ ಬ್ರಹ್ಮ ಇರ್ಬೇಕಾದ್ರೆ ಮತ್ತ ನಾವು ಸೆಪರೇಟ್ ಮಾಡೋದು ಏನ್ ಹೇಳಿ? ಇದು ನಿಮ್ಮಲ್ಲಿರೋ ಪ್ರಾಣ, ಇದು ಜಡನ ಚೈತನ್ಯವು? ಪ್ರಾಣ ಚೈತನ್ಯ ಗುರು. ಮತ್ತು ಬ್ರಹ್ಮದಲ್ಲಿ ಇದೆ, ನಮ್ಮ ಪ್ರಾಣದಲ್ಲಿ ಇದೆ ಅಂತ ಹೇಳಿದ ಮೇಲೆ ಲಕ್ಷಣ ಹೇಗಾಯ್ತು? ನಾವು ಬ್ರಹ್ಮನೇ. ನಮ್ಮಲ್ಲಿ ಬ್ರಹ್ಮ ಇದ್ದಾನೆ, ಅದಕ್ಕೆ ಚೈತನ್ಯ. ಹೇಗಾಯ್ತದ ಲಕ್ಷಣ? ಇವಾಗ ಸರ್ವಜ್ಞ ಅಂತ ಹೇಳಿದ್ರಲ್ಲ, ಸರ್ವಜ್ಞ ಅನ್ನೋದು ವಿಶೇಷಣ ಅಂತ ಈಗಾಗಲೇ ಹೇಳಿದ್ನಲ್ಲ, ಅದೇ ಲಕ್ಷಣ ಹೇಗಾಗುತ್ತೆ? ಅವನು ಇರ್ಬೇಕಾದ್ರೆ ಗುರುಗಳೇ ಇನ್ಯಾರು ಸೃಷ್ಟಿಕರ್ತರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲಲ್ಲ. ಬ್ರಹ್ಮನೇ ಸೃಷ್ಟಿಕರ್ತ ಆದಾಗ ಸೃಷ್ಟಿಕರ್ತರು ಬೇರೆ
ಸಾಧ್ಯನೇ ಇಲ್ಲಲ್ಲ, ಅವನೊಬ್ಬನೇ ಅಲ್ಲ. ಇವಾಗ ಸೃಷ್ಟಿಕರ್ತ ಅಂದ್ರೆ ತಯಾರು ಮಾಡೋನು. ನಾನು ಒಂದ್ ಮನೆ ಕಟ್ತೀನಿ, ನನ್ನದೇ ಆದ ಜಗತ್ತನ್ನ ನಾನು ಸೃಷ್ಟಿ ಮಾಡ್ಕೋತೀನಿ, ನಾನು ಸೃಷ್ಟಿಕರ್ತ ಆದ್ನಲ್ಲ. ಬ್ರಹ್ಮ ಅಷ್ಟು ದೊಡ್ಡದಿರ್ಲಿಕ್ಕಿಲ್ಲ, ಚಿಕ್ಕದ್ ಮಾಡ್ಕೊಳ್ತೀನಿ. ಗುರುಗಳೇ, ತಾವು ಹೇಳಿದ್ದು ಏನಂದ್ರೆ, ಈಗ ವಿಶೇಷಣದಲ್ಲಿ ತಾವು ಹೇಳಿದ್ದು ಒಂದು ಜಾತಿಯ ಗುಂಪುಗಳಿಂದ ವಿಂಗಡಿಸುವುದು. ಈಗ ಅದು ಚೈತನ್ಯ ಜಡ ಬೇರೆ, ಅದು 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 ವಿಶೇಷಣ ಆಗೋಯ್ತು. ಹಾ ಈಗ ನೀವು ಹೇಳ್ತಾ, ಈಗ ನಾವು ನೋಡ್ತಾ ಇರೋ ಲಕ್ಷಣ, ಚೈತನ್ಯ ಜಡ ಹಾ. ಎರಡರಲ್ಲಿ ಬೇರೆ ಬೇರೆ ಲಕ್ಷಣಗಳಾಗೋಯ್ತಲ್ಲ ಗುರುಗಳೇ. ಒಂದು ಇನ್ನು ಹೇಳ್ತಾ ಇರೋದು ಬ್ರಹ್ಮ ಒಂದು ಲಕ್ಷಣ ಹೇಳಿ ಅಂತ, 2 ಲಕ್ಷಣ ಹೇಳಿ ಅಂತ ಹೇಳಿಲ್ಲ ನಾನು. ಏನ್ ಗುರುಗಳೇ? ನಾನ್ ಕೇಳ್ತಾ ಇರೋದು ಬ್ರಹ್ಮಕ್ಕೆ 1 ಲಕ್ಷಣ ಹೇಳಿ. ವಿಶೇಷ ಲಕ್ಷಣ ಅಂತ ಯಾರಿಗೂ ಇರಬಾರ್ದು. ವಿಶೇಷ ಬ್ರಹ್ಮಕ್ಕೆ 1 ಲಕ್ಷಣ ಹೇಳಿ, ಅದು ಬೇರೆ ಎಲ್ಲೂ ಕಾಣಕೂಡುದು. ಜ್ಞಾನ. ಕರೆಕ್ಟು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಇದು ಜ್ಞಾನ ಅಂತೇಳಿ ಎಲ್ಲಿಂದ ಗೊತ್ತಾಯ್ತು ನಿಮ್ಗೆ? ನೀವು ಕಂಡಿಡಿದ್ರಾ? ಜ್ಞಾನ ಅವನೇ ತ್ರಿಪುಟಿ ಅಲ್ಲ ಗುರುಗಳ, ಅವನು ಬ್ರಹ್ಮ ಜ್ಞಾನ ಒಂದೇ ಅಲ್ಲ, ಬ್ರಹ್ಮ ತ್ರಿಪುಟಿ. ನಮಗೂ ಜ್ಞಾನ ಇರ್ಬೇಕು ಗುರುಜಿ, ಅದನ್ನ ನೋಡಕ್ಕೂ ನಮಗೂ ಜ್ಞಾನ ಇರ್ಬೇಕು. ನೀವು ಕನೆಕ್ಟ್ ಆಗಿದೆ, ಆದ್ರೆ ಅದರದ್ದು IP ರೈಟ್ ನಿಮ್ಮ ಹತ್ರ ಇದೆಯಾ ಅಂತ. ನೀವೇ ನಮ್ಗೆ ಹಾಕಿ. ಅಲ್ಲ, ನಮಗೂ ಜ್ಞಾನ ಇರ್ಬೇಕು, ಅದು ಜ್ಞಾನ ಅಂತ ಕಂಡಿಡ್ಕೊಳಕ್ಕೆ. ನೀವು ಹೇಳಿರೋದು ಕರೆಕ್ಟ್ ಇದೆ, ಜ್ಞಾನ ಆನ್ಸರ್ ಇಸ್ 100% ರೈಟ್, ಕರೆಕ್ಟ್. ಆ ಆನ್ಸರ್ IP ರೈಟ್ ನಿಮ್ಮ ಹತ್ರ ಇದೆಯಾ ಅಂತ ಪ್ರಶ್ನೆ. ನಾವು ಗುರುಗಳಿಗೆ ತೋರಿಸ್ಬಿಡೋದು ಅಷ್ಟೇ, ನಮ್ ಗುರುಗಳು ಅಂತ ಅಂದ್ಬಿಟ್ಟು. ಅಲ್ಲ, ನಾನೇನು ಹೇಳೋದಕ್ಕೆ ಹೊರಟಿದ್ದೇನೆ ಅಂದ್ರೆ, ನಾವುಗಳು ನಮ್ಮ ಸ್ವಂತ ಬುದ್ಧಿಯಿಂದ ಅಥವಾ ನಮ್ಮ ತರ್ಕದಿಂದ ಬ್ರಹ್ಮದ ಲಕ್ಷಣ ಡಿಫೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು? ವೇದಗಳು ಅಥವಾ ಶ್ರುತಿ ಇದನ್ನ ಡಿಫೈನ್ ಮಾಡಿ ಹೇಳಿದೆ, ನಾವು ಅದರ ಶರಣ ಹೋಗಬೇಕು. ಇಷ್ಟೇ ನಮ್ಮ ಕೆಲಸ. ನೀವು ಹೇಳಿರೋದು ಜ್ಞಾನ ಅನ್ನೋ ಲಕ್ಷಣ ಶ್ರುತಿ ಹೇಳಿದ್ದೇನೆ, ಈ ಜ್ಞಾನದ ಜೊತೆಗೆ ಇನ್ನೂ 2 ಲಕ್ಷಣನೂ ಹೇಳಿದೆ ಶ್ರುತಿ. ಸತ್ಯ ಅಜಾತ. ಅನಂತ. ಅಜಾತ ಅನಂತ. ಗುರುಗಳೇ. ಸತ್ಯಂ ಜ್ಞಾನಂ ಅನಂತಂ. ಅನಂತಂ ಬ್ರಹ್ಮ ಎಂಬುದಾಗಿ ಹೇಳಿದೆ. ವೇದ ಮಾತೆ ವಾಕ್ಯನೇ ಆಪ್ತ ವಾಕ್ಯ ಅಷ್ಟೇ. ಕರೆಕ್ಟ್. ಅದ್ ಹೇಳಿದ್ದನ್ನ ಇನ್ನೊಂದ್ ಬರೀ ನಂಬೇಕು ನಿಜ ಅಂತ. ಉಪನಿಷತ್ತು ವೇದ ನಮಗೆ, ಶ್ರುತಿ ನಮಗೆ ಏನ್ ಡೆಫಿನೇಷನ್ ಕೊಡ್ತು ಬ್ರಹ್ಮಕ್ಕೆ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬುದಾಗಿ ಹೇಳಿದೆ. ಸತ್ಯ, ಜ್ಞಾನ, ಅನಂತ, ಈ 3 ಲಕ್ಷಣಗಳು ನಮಗೆ ಕೊಟ್ಟಿದೆ ಶ್ರುತಿ. ಕರೆಕ್ಟಾ? ಹೌದು ಗುರು, ಹೌದು. ಈ 3 ಲಕ್ಷಣಗಳು ನಾವು ನಮ್ಮ ಬುದ್ಧಿಯಿಂದ ಅಥವಾ ನಮ್ಮ ತರ್ಕದಿಂದ ತಿಳಿದುಕೊಳ್ಳೋದಕ್ಕಾಗೋದೇ ಇಲ್ಲ. ಆ ಕಾರಣದಿಂದ ಶ್ರುತಿಯನ್ನ ನಾವು ಶರಣ ಹೋದಾಗ ಶ್ರುತಿ ನಮಗೆ ಬ್ರಹ್ಮವನ್ನ ತಿಳಿದುಕೊಳ್ಳೋದಕ್ಕೆ 3 ಲಕ್ಷಣ ಕೊಡ್ತು. ನೋಡಪ್ಪ, ಯಾವುದು ಸತ್ಯವಾಗಿದೆಯೋ, ಯಾವುದು ಜ್ಞಾನವಾಗಿದೆಯೋ, ಯಾವುದು ಅನಂತವಾಗಿದೆಯೋ ಅದು. ಇವಾಗ ನಮ್ ಕೆಲಸ ಏನು? ನಿಜ ಅಂತ ನಂಬೇಕಷ್ಟೇ, ಅದೊಂದೇ ಕೆಲಸ. ಸತ್ಯ, ಯಾವ್ದು ಜ್ಞಾನ, ಯಾವ್ದು ಅನಂತ, ಅದನ್ನ ಹುಡ್ಕೊಂಡು ಹೋಗ್ಬೇಕು. ಇದು ನಮ್ ಕೆಲಸ. ಕರೆಕ್ಟಾ? ಹೌದು. ನಿಮಗೆ ನಮ್ಮ ಮುಂದಿನ ಕ್ಲಾಸ್ ವರೆಗೂ ಟಾಸ್ಕ್ ಕೊಡ್ತೀನಿ. ನೀವು ಈ ಸತ್ಯ, ಜ್ಞಾನ, ಅನಂತ ಈ 3 ಲಕ್ಷಣ ಹಿಡ್ಕೊಂಡು ನಿಮ್ಗೆ ಯಾವ್ದ್ಯಾವ್ದು ಸುತ್ತಮುತ್ತಲು ಸತ್ಯವಾಗಿ ಕಾಣುತ್ತೋ, ಯಾವ್ದು ಜ್ಞಾನವಾಗಿ ಕಾಣುತ್ತೋ, ಯಾವ್ದು ಅನಂತವಾಗಿ ಕಾಣುತ್ತೋ ಅದನ್ನೆಲ್ಲ ಪಟ್ಟಿ ಮಾಡಿ. ನಾಳೆ ರವಿವಾರ ಫ್ರೀ ಇದ್ದೀನಿ, ಸಾಯಂಕಾಲ ನೀವು ಎಲ್ರೂ ಒಪ್ಪಿದ್ರೆ ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡಿ, ಅಥವಾ ನೀವು ಡಿಸ್ಕಸ್ ಮಾಡಿ. ನಾಳೆ ಸೇಮ್ ಟೈಮ್ 7:30 ಕ್ಲಾಸ್ ಅಂದ್ರೆ ನಾನು ತಯಾರಿದ್ದೀನಿ. ನೀವು ಡಿಸ್ಕಸ್ ಮಾಡಿ, ನಂಗೆ ತಿಳಿಸಿ. ಪಾಠ ನಾಳೆ ಮುಂದುವರ್ಸೋಣ. ನಾನೇನೋ ರೆಡಿ. ನಾವು ರೆಡಿ ಗುರು. ನಾನ್ ರೆಡಿ ಗುರುಜಿ.
ಸೊ ನಾಳೆ 7:30 ಕ್ಲಾಸಲ್ಲಿ ಕ್ಲಾಸ್ವರೆಗೂ ನಿಮಗೆ 3 ಲಕ್ಷಣ ಕೊಟ್ಟಿದ್ದೀನಿ. ನಾನು ನನ್ನ ಸ್ವಂತ ತಲೆಯಿಂದ ಕೊಟ್ಟಿಲ್ಲ, ಉಪನಿಷತ್ ಹೇಳಿರೋದನ್ನು ಹೇಳಿದ್ದೀನಿ ನಿಮಗೆ. ಬ್ರಹ್ಮವು ಸತ್ಯವಾಗಿದೆ, ಬ್ರಹ್ಮವು ಜ್ಞಾನವಾಗಿದೆ, ಬ್ರಹ್ಮವು ಅನಂತವಾಗಿದೆ. ಈ 3 ಲಕ್ಷಣ ಹಿಡ್ಕೊಂಡು ಬ್ರಹ್ಮ ಅಂದ್ರೆ ಏನು ಅಂತ ನೀವು ಪಟ್ಟಿ ಮಾಡ್ಕೊಂಡು ಬನ್ನಿ. ಯಾರಿಗೆ ಎಷ್ಟು ಸಾಧ್ಯ ಆಗ್ತದೋ ನೋಡೋಣ. ನಾಳೆ ಮುಂದುವರ್ಸೋಣ ಈ ಕ್ಲಾಸ್. ಪಟ್ಟಿ ಮಾಡ್ಲಿಕ್ಕೆ ಸಾಧ್ಯ? ಒಂದ್ ಬ್ರಹ್ಮ ಒಂದೇ ಹಿಂಗೆ ಸತ್ಯಂ ಜ್ಞಾನಂ ಅನಂತಂ ಇರ್ಬೇಕಾದ್ರ ಮತ್ತೆ ಪಟ್ಟಿ ಹೆಂಗಾಗುತ್ತೆ? ಬ್ರಹ್ಮ ಅಂತ ಒಂದೇ ಬರ್ಬಿಡ್ತೀನಿ, ಮುಗಿದೋಯ್ತು ನಮ್ ಪಟ್ಟಿ. ಅಲ್ಲ, 3 ಲಕ್ಷ ಕೊಟ್ರೆ ನಿಮಗೆ 3 ಬ್ರಹ್ಮ ಸಿಗ್ಬಹುದೇನೋ ಹುಡುಕಿ. ಸತ್ಯಕ್ಕೆ ಬೇರೆ ಜ್ಞಾನಕ್ಕೆ ಬೇರೆ ಅನಂತ. ಸತ್ಯ ಇದು, ಜ್ಞಾನ ಇದು, ಅನಂತ ಅಂತೇಳಿ 3 ಸಿಗ್ಬಹುದೇನೋ ನೋಡಿ, ಪ್ರಯತ್ನ ಮಾಡಿ. ಆಯ್ತು ನೋಡೋಣ. ಪ್ರಯತ್ನ ಮಾಡಿ, ಯೋಚನೆ ಮಾಡಿ. ಯಾವ್ದು ಸತ್ಯ, ಯಾವುದು ಸತ್ಯವೋ, ಯಾವುದು ಜ್ಞಾನವೋ, ಯಾವುದು ಅನಂತವೋ ಅದು ಬ್ರಹ್ಮ. ಇವಾಗ ಅದು ಯಾವುದು ಅಂತ ನೀವು ಹೇಳಿ ನಂಗೆ. ಆಯ್ತು ಗುರುಗಳೇ, ನೀವು ದಯವಿಟ್ಟು ಒಂಚೂರು ಎಕ್ಸೈಟ್ ಆದ್ರೆ ನಾವು ಒಂಚೂರು ಮಾತಾಡ್ಕೋಬಹುದು. ನಾವು ಒಂಚೂರು ಶೋರ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ.